ಆತ್ಮೀಯರೇ, MS ಚಾನಲ್ಗೆ ಸುಸ್ವಾಗತ. MS ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಕೆಳಗೆ ಕಾಣುವ ಬೆಲ್ ಐಕನನ್ನು ಒತ್ತಿ ಎಲ್ಲ ವಿಡಿಯೋಗಳನ್ನು ನೋಡಿ ಆನಂದಿಸಿ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶ್ರೀ ಗುರುದೇವ್. ಆತ್ಮೀಯ ವಿದ್ಯಾರ್ಥಿಗಳೇ, ಅರಿವೇ ಗುರು ಅನ್ನುವಂಥ ಒಂದು ನಾಣ್ಣುಡಿಯಂತೆ ನಮ್ಮೆಲ್ಲರಿಗೂ ನಮ್ಮ ಸಂವಿಧಾನ, ಕಾನೂನಿನ ಅರಿವು ತುಂಬ ಅವಶ್ಯಕತೆ ಇದೆ. ಅದರಲ್ಲೂ ನಮ್ಮ ವಿದ್ಯಾರ್ಥಿಗಳಿಗೆ ಬೇಕಿರುವಂತಹ ಕೆಲವು ತುಂಬ ಜರೂರಾದ ಕಾನೂನು ಅವಶ್ಯಕವಾಗಿ ನಾವು ತಿಳ್ಕೊಂಡಿರಬೇಕು. ಆ ನಿಟ್ಟಿನಲ್ಲಿ ತಾಲೂಕು ಕಾನೂನು ಸೇವಾ ಸಮಿತಿ, ವಕೀಲರ ಸಂಘ ಹಾಗೂ ಶಿಕ್ಷಣ ಇಲಾಖೆ ಹಾಗೂ ಸರ್ಕಾರದ ಇತರ ಇಲಾಖೆಗಳ ಸಂಯುಕ್ತ ಆಶ್ರಯದಲ್ಲಿ ಬಾಲ್ಯ ವಿವಾಹ ನಿಷೇಧ ಹಾಗೂ ಪೋಕ್ಸೋ ಕಾಯ್ದೆ ಬಗ್ಗೆ ಕಾನೂನಿನ ಅರಿವು ನೆರವು ಕಾರ್ಯಕ್ರಮವನ್ನು ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದೀವಿ. ಈ ಒಂದು ಸರಳ ಸುಂದರ ಕಾರ್ಯಕ್ರಮವನ್ನು ಪ್ರಾರ್ಥನೆಯೊಂದಿಗೆ ಆರಂಭಿಸೋಣ. ಪ್ರಾರ್ಥನೆ ನಡೆಸಿಕೊಡ್ಬೇಕಾಗಿ ನಮ್ಮ ಶಾಲೆಯ 9ನೇ ತರಗತಿ ವಿದ್ಯಾರ್ಥಿನಿಗಳಲ್ಲಿ ವಿನಂತಿ. ನಡೆಸಿಕೊಟ್ಟಂತಹ ಚಂದನ ಹಾಗೂ ಸಂಗಡಿಗರಿಗೆ ಧನ್ಯವಾದಗಳು. ಆತ್ಮೀಯ ವಿದ್ಯಾರ್ಥಿಗಳೇ, ಈಗ ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ಎಲ್ಲ ಗಣ್ಯರನ್ನು ಸ್ವಾಗತ ಕೋರಬೇಕು ಅಂತ ಹೇಳಿ ನಮ್ಮ ಶಾಲೆಯ ಹಿರಿಯ ಶಿಕ್ಷಕರಾದಂಥ ಮಂಜುನಾಥ್ ಸರ್ ಅವರಲ್ಲಿ ವಿನಂತಿ ಮಾಡಿಕೊಳ್ತೀವಿ. ಈ ದಿನ ಈ ಒಂದು ಸುಂದರ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ನಮ್ಮ ಶಾಲೆಯ ದಕ್ಷ ಅಧಿಕಾರಿಗಳಂತೆ ಅವರು ಹೆಸರುವಾಸಿಯನ್ನು ಪಡೆದಿರುವಂತಹ ಶ್ರೀಯುತ ಜಮೀರ್ ಪಾಷಾ ಸರ್ ಅವರಿಗೆ ನಾನು ಈ ಒಂದು ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದೇ ರೀತಿ ಈ ದಿನ ನಮ್ಮ ಶಾಲೆಗೆ ತಾಲೂಕು ಕಾನೂನು ಸೇವಾ ಸಮಿತಿ, ವಕೀಲರ ಸಂಘ ಹಾಗೂ ಶಿಕ್ಷಣ ಇಲಾಖೆಯ ಹಾಗೂ ಸರ್ಕಾರದ ಇತರೆ ಒಂದು ಇಲಾಖೆಗಳ ಸಂಯುಕ್ತ ಆಶ್ರಯದಲ್ಲಿ ಈ ಒಂದು ಬಾಲ್ಯ ವಿವಾಹ ನಿಷೇಧ ಮತ್ತು ಪೋಕ್ಸೋ ಕಾಯ್ದೆ ಬಗ್ಗೆ ನಮಗೆ ಹಲವಾರು ವಿಷಯಗಳನ್ನು ತಿಳಿಸ್ಕೊಳ್ಳೋಕ್ಕೆ ಬಂದಿರುವಂತಹ ನಮ್ಮ ಆತ್ಮೀಯರು ಆದಂತಹ ವಕೀಲರು ಆದಂತಹ ರಮೇಶ್ ಸರ್ ಅವರು ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಶಿಕ್ಷಣ ಇಲಾಖೆಯ ಶಿಕ್ಷಣ ಸಂಯೋಜಕರು ದೇವ ಮೇಡಮ್ ಅವರು ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿ ಇನ್ನೊಬ್ಬ ವಕೀಲರಾದ ವಿದ್ಯಾ ಮೇಡಮ್ ಅವರು ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿ ಇನ್ನೋರ್ವ ವಕೀಲರಾದಂಥ ಭಾರತಿ ಮೇಡಮ್ ಅವರು ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಅದೇ ರೀತಿ SLN ಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀಯುತ ವೆಂಕಟರೆಡ್ಡಿ ಸರ್ ಅವರು ಕೂಡ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಹಾಗೂ ಪ್ರೌಢಶಾಲಾ ಸಹ ಶಿಕ್ಷಕರಿಗೆ ಹಾಗೂ SLN ಶಾಲೆಯ ಎಲ್ಲ ಶಿಕ್ಷಕ ವರ್ಗದವರಿಗೆ ಹಾಗೂ ಹಿರಿಯ ಪ್ರಾಥಮಿಕ ಶಾಲೆಯ ಎಲ್ಲ ಶಿಕ್ಷಕರು ಕೂಡ ಆಗಮಿಸಿದ್ರ ಅವ್ರಿಗೆಲ್ಲರಿಗೂ ಕೂಡ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತೇನೆ. ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ಈ ಕಡೆ ಇರೋರೆಲ್ಲ ಪ್ರಮುಖವಾಗಿ ನೀವಿರ್ಬೇಕು. ಈ ಕಡೆ ನೀವೇ ತಿಳ್ಕೊಬೇಕಾಗಿರೋದು. ನೀವಿಲ್ಲದೆ ಇದ್ರೆ ಒಂದು ಕಾರ್ಯಕ್ರಮನೇ ಇಲ್ಲ ಅಲ್ವಾ? ಅದರಿಂದ ನೀವೆಲ್ಲರೂ ಕೂಡ ಸಾವಧಾನವಾಗಿ ಯಾರು ಶಬ್ದ ಮಾಡದೆ ಅವ್ರು ಏನೇನು ಹೇಳ್ತಾರೆ ಅದನ್ನೆಲ್ಲ ಬರ್ಕೋಬೇಕು. ನೀವು ಕಳಿಸ್ತಾ ಒಂದ್ ಕಡೆ ಎಲ್ಲ ನೀಟಾಗಿ ಬರ್ಕೊಂಡು ಮತ್ತೆ ಅದನ್ನ ಪ್ರಶ್ನೆಗಳು ಕೇಳ್ತಾರೆ, ಅದಕ್ಕೆ ಆನ್ಸರ್ಸ್ ಮಾಡ್ಬೇಕು ನೀವು, ಆಯ್ತಾ? ನೀಟಾಗಿ ಅದನ್ನ ಅವ್ರು ಕೇಳಿಸ್ಕೋಬೇಕು, ಅದನ್ನ ನೀವು ಪಾಲನೆನೂ ಮಾಡಬೇಕು, ಮುಂದೆ ಅದನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ಅರ್ಥ ಆಯ್ತಾ? ಇಷ್ಟನ್ನೆಲ್ಲ ನೀವು ಮಾಡಬೇಕಾದ್ರೆ ನಿಮ್ಮದೇ ಪ್ರಮುಖ ಪಾತ್ರ. ನಿಮ್ಗೆಲ್ರಿಗೂ ಸ್ವಾಗತವನ್ನು ಬಯಸ್ತಾ ಈ ಒಂದು ಸ್ವಾಗತ ಭಾಷಣವನ್ನು ಮುಕ್ತಾಯ ಮಾಡ್ತಾರೆ. ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ಎಲ್ಲ ಗಣ್ಯರನ್ನ ಹಾಗೂ ಆತ್ಮೀಯ ವಿದ್ಯಾರ್ಥಿಗಳನ್ನ ಸ್ವಾಗತ ಬಯಸಿದಂಥ ನಮ್ಮ ಶಾಲೆಯ ಹಿರಿಯ ಶಿಕ್ಷಕರಾದಂಥ ಶ್ರೀಯುತ ಮಂಜುನಾಥ್ ಸರ್ ಅವರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಈ ಒಂದು ಕಾರ್ಯಕ್ರಮದ ಕುರಿತು, ಈ ಕಾರ್ಯಕ್ರಮದ ಉದ್ದೇಶದ ಕುರಿತು ಎರಡು ಮಾತನಾಡಬೇಕಾಗಿ ಭಾರತಿ ಮೇಡಮ್ ಅವರಲ್ಲಿ ವಿನಂತಿ ಮಾಡ್ತೀವಿ. ಉಪಸ್ಥಿತರಿರುವಂತಹ ಎಲ್ಲ ಮುಖ್ಯ ಶಿಕ್ಷಕರಿಗೂ ಮತ್ತು ನಮ್ಮ ವಕೀಲರ ಸಂಘದ ನಮ್ಮ ರಮೇಶ್ ಸರ್ ಅವರಿಗೂ ಎಲ್ಲರಿಗೂ ಮಧ್ಯಾಹ್ನದ ಶುಭೋದಯಗಳನ್ನು ಹೇಳ್ತಾ, ಇವತ್ತು ನಾವು ಇಲ್ಲಿಗೆ ಯಾಕೆ ಬಂದಿದ್ದೀವಿ ಅಂತ ಹೇಳ್ಬಿಟ್ಟು ಬ್ಯಾನರ್ ನೋಡಿದ್ರೆ ಗೊತ್ತಾಗತ್ತಾ? ಏನಕ್ಕೆ ಬಂದಿದ್ದೀವಿ ಅಂದರೆ
ಮಕ್ಕಳಿಗೆ ಬಾಲ್ಯ ವಿವಾಹದ ಬಗ್ಗೆ ಮತ್ತು ಪೋಕ್ಸೋ ಕಾಯ್ದೆಯ ಬಗ್ಗೆ ಒಂದು 16 ವಿಷಯಗಳನ್ನ ಹೇಳಿ ಹೋಗೋದಿಕ್ಕೆ ಬಂದಿರೋದು ಇವತ್ತು. ಎಲ್ರಿಗೂ ಈಗಾಗಲೇ 8th, 9th, 10th ಮಕ್ಕಳಿಗೆ ಬಾಲ್ಯ ವಿವಾಹ ಅಂದ್ರೆ ಏನು ಅಂತ ಗೊತ್ತಿರುತ್ತೆ ಅಲ್ವಾ? ನಿಮ್ ಚಾಪ್ಟರ್ ಇರುತ್ತೆ ಅಲ್ವಾ? ಸಮಾಜದಲ್ಲಿ ಇದೆಯಾ? ಇದೆ ತಾನೆ. ಈಗಾಗಲೇ ಎಲ್ಲಾ ಶಿಕ್ಷಕರು ನಿಮ್ಗೆ ಹೇಳಿರ್ತಾರೆ ಏನೋ ಬಾಲ್ಯ ವಿವಾಹ ಅಂದ್ರೆ ಏನೋ, ಬಾಲ್ಯ ವಿವಾಹ ಆಗ್ಬೇಕು ಅಂತಂದ್ರೆ, ಬಾಲ್ಯ ವಿವಾಹ ಆಗಿದೆ ಅಂತಂದ್ರೆ ಎಷ್ಟು ವರ್ಷದ ಒಳಗಡೆ ಇರುವಂತಹ ಮಕ್ಕಳಿಗೆ ವಿವಾಹ ಮಾಡಿದ್ರೆ ಅದು ಬಾಲ್ಯ ವಿವಾಹ ಆಗತ್ತೆ, ಮತ್ತೆ ಅದರಿಂದ ಆಗುವಂತಹ ದುಷ್ಪರಿಣಾಮಗಳೇನು, ಇದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನ ಈಗಾಗಲೇ ನೀಡಿರ್ತಾರೆ ನಿಮ್ಗೆ. 10th ಮಕ್ಕಳಿಗೂ ಅದ್ರ ಚಾಪ್ಟರ್ ಇದೆ ಅಂತ ಹೇಳ್ಬಿಟ್ಟು ಗೊತ್ತಿದೆ. ಇದೆಯಾ ನಿಮ್ಗೆ? ಇದೆ ತಾನೆ, ಎಲ್ಲ ಹೇಳಿರ್ತಾರಲ್ವಾ? ಈಗ ಬಾಲ್ಯ ವಿವಾಹ ಅಂತಂದ್ರೆ ಒಂದು ಹೆಣ್ಣು ಮಗುಗೆ 18 ವರ್ಷ ವಯಸ್ಸು ಒಳಗೆ ಇರ್ಬೇಕು, ಕಡಿಮೆ ಇದ್ದಂತ ಒಂದು ಹೆಣ್ಮಗುಗೆ 21 ವರ್ಷ ತುಂಬದೆ ಇನ್ನೂ 21 ವರ್ಷಕ್ಕಿಂತ ಕಡಿಮೆ ಇರುವಂತಹ ವಯಸ್ಸಿನ ಗಂಡು ಮಕ್ಕಳಿಗೆ ಏನಾದ್ರೂ ಮದುವೆ ಮಾಡಿದ್ರೆ ಅದನ್ನ ಬಾಲ್ಯ ವಿವಾಹ ಅಂತ ಹೇಳ್ಬಿಟ್ಟು ಕರೀತಾರೆ. ಯಾಕೆ ಬಾಲ್ಯ ವಿವಾಹ ಅಂತಾರೆ ಅಂತಂದ್ರೆ, ಈ 18 ವರ್ಷ ತುಂಬದೇನೆ ಇರುವಂತ ಮಕ್ಕಳು, ಹೆಣ್ಮಕ್ಳಾಗಿರ್ಬೋದು, ಗಂಡು ಮಕ್ಕಳಿಗೆ 21 ವರ್ಷ ಆಗದೆ ಇರುವಂತ ಮಕ್ಕಳೇನು ಅಂದ್ರೆ ಚಿಕ್ಕ ಮಕ್ಕಳು, ಅಪ್ಪ ಅಮ್ಮನ ಜೊತೆ ಆಟ ಆಡ್ಕೊಂಡು, ಶಿಕ್ಷಕರ ಜೊತೆ ಪಾಠ ಕಲಿತಾ, ಈಗ ಮಕ್ಕಳ ಜೊತೆ ನಿಮ್ಮ ಜೊತೆ ಇರೋ ಫ್ರೆಂಡ್ಸ್ ಜೊತೆ ಆಟ ಆಡ್ಕೊಂಡು, ನೆಲ್ಲಾಡ್ಕೊಂಡು, ಕುಣಿದಾಡ್ಕೊಂಡಿರುವಂತಹ ಮಕ್ಕಳಿಗೆ ವಿವಾಹವನ್ನ ಮಾಡಿದ್ರೆ ಅದರಿಂದ ತುಂಬಾ ಕೆಟ್ಟ ಪರಿಣಾಮ ಸಮಾಜದ ಮೇಲೆ ಬೀರುತ್ತೆ. ಮತ್ತೆ ನಿಮಗೇನೇನೆ, ಅದೇ ಮಗುಗೇನೆ ತುಂಬಾ ಆರೋಗ್ಯದ ಸಮಸ್ಯೆಗಳು ಅದು ಇದೆಲ್ಲ ಆಗತ್ತೆ ಅಂತ ಹೇಳ್ಬಿಟ್ಟು ಅಂತ ಒಂದು ವಿವಾಹಗಳನ್ನ ನಿಷೇಧ ಮಾಡಬೇಕು ಅಂತ ಹೇಳ್ಬಿಟ್ಟು 2006ರಲ್ಲಿ ಈ ಒಂದು ಕಾಯ್ದೆಯನ್ನ ಜಾರಿಗೆ ತಂದಿದ್ದಾರೆ. ಅರ್ಥ ಆಯ್ತಾ? 2006ರಲ್ಲಿ ತಂದಿರುವಂತಹ ಈ ಕಾಯ್ದೆಯ ಉದ್ದೇಶ ಏನು ಅಂತಂದ್ರೆ, ಹೆಣ್ಣು ಮಕ್ಕಳು ಯಾರು ಕೂಡ ಶಿಕ್ಷಣದಿಂದ ವಂಚಿತರಾಗಬಾರ್ದು. ಶಿಕ್ಷಣದಿಂದ ವಂಚಿತರಾದ್ರೆ ಅವರಿಗೆ ತುಂಬಲಾರದ ನಷ್ಟ ಆಗತ್ತೆ. ಹೆಣ್ಣೊಂದು ಕಲಿತಾರೆ ಶಾಲೆಯೊಂದು ತೆರೆದಂತೆ ಅಂತ ಹೇಳ್ಬಿಟ್ಟು ಹೆಣ್ಮಕ್ಳು ಒಳ್ಳೆ ವಿದ್ಯಾಭ್ಯಾಸವನ್ನ ಮಾಡಿ ಆ ಮಗು ಉನ್ನತ ಸ್ಥಾನದಲ್ಲಿದ್ದು ಆಮೇಲೆ ಅವಳಿಗೆ ವಿವಾಹವನ್ನ ಮಾಡಿದ್ರೆ ಅಲ್ವಾ, ಎಲ್ಲಾ ಮಕ್ಕಳಿಗೂ 6 ವರ್ಷದಿಂದ 14 ವರ್ಷದ ಎಲ್ಲಾ ಮಕ್ಕಳಿಗೂ ಉಚಿತವಾಗಿ ಶಿಕ್ಷಣವನ್ನ ಕೊಡ್ಬೇಕು ಅಂತ ಹೇಳ್ಬಿಟ್ಟು ಬಂದಿದೆ, ಕಾಯ್ದೆ ಇದೆ. ಆದ್ರಿಂದ ಯಾರೂನು ಬಡತನ ಅನ್ನೋದು ಬರಲ್ಲ. ಇಲ್ಲಿ ಎಲ್ಲ ರೇಷನ್ಸ್ ಎಲ್ಲ ಕೊಡ್ತಾ ಇದ್ದಾರೆ ಮನೆಗಳಿಗೆ ಅಲ್ವಾ, ಅಪ್ಪ ಅಮ್ಮನಿಗೆ. ಮಕ್ಳಿಗೂ ಓದ್ಬೇಕಷ್ಟೇ ಈಗ ಅಲ್ವಾ. ಅಂಗನವಾಡಿಗಳಿದೆ, ಒಂದು ವರ್ಷ ತುಂಬಿದೆ ಅಂತಂದ್ರೆ ಆ ಮಗುವನ್ನ ಅಂಗನವಾಡಿಯಲ್ಲಿ ಕಳಿಸ್ಬಿಟ್ಟು ಪೇರೆಂಟ್ಸ್ ಎಲ್ಲ ಎಲ್ಲಿಗೆ ಹೋಗ್ತಾರೆ? ಅವರ ಕೆಲಸ ಕಾರ್ಯಗಳನ್ನ ಮಾಡ್ಕೊಳೋದಿಕ್ಕೆ ಹೋಗ್ತಾರೆ ಅಲ್ವಾ. ನೀವು ಏನ್ ಮಾಡ್ಬೇಕು, ಮಕ್ಕಳು 6ರಿಂದ 14 ವರ್ಷದ ಎಲ್ಲಾ ಮಕ್ಕಳಿಗೂ ಉಚಿತ ಶಿಕ್ಷಣವನ್ನ ಕೊಟ್ಟಿರೋದ್ರಿಂದ ನೀವೆಲ್ಲ ಬರ್ತೀರಾ ಸ್ಕೂಲ್ಗೆ ಅಲ್ವಾ. ಚೆನ್ನಾಗಿ ಓದಿ ಒಳ್ಳೆ ವಿದ್ಯಾವಂತರಾಗ್ತಾ ಇದ್ದೀರಾ ಅಂತಂದ್ರೆ ಯಾರು ಮದ್ವೆ ಮಾಡುವಂತ ಒಂದು ಕಾರ್ಯವನ್ನ ಮಾಡೋದಿಲ್ಲ ಅಲ್ವಾ. ಅಂತಂದ್ರೆ ನಿಮಗೇನೇನೆ 18 ವರ್ಷ ವಯಸ್ಸು ಆಗದೇನೆ ಏನಾದ್ರೂ ಮನೆಯಲ್ಲಿ ಮದ್ವೆಗಳು ಮಾಡ್ತಾ ಇದಾರೆ ಅಂತಂದ್ರೆ ಅದು ಬಾಲ್ಯ ವಿವಾಹ ಆಗತ್ತೆ. ಮಕ್ಕಳಿಗೆ, ಗಂಡು ಮಕ್ಕಳಿಗೆ ಮಾಡೋದಿಲ್ಲ ಮದ್ವೆ, ಹೆಣ್ಣು ಮಕ್ಕಳಿಗೆ ಮಾಡೋದು. ಇದ್ರಲ್ಲಿ ಹೆಣ್ಣು ಮಕ್ಕಳೇ ಶಿಕ್ಷಣದಿಂದ ವಂಚಿತರಾಗೋದು. ಅದಕ್ಕೆ ಹೆಣ್ಣು ಮಕ್ಕಳಿಗೆ ಅಲ್ಲ, ಗಂಡು ಮಕ್ಕಳಿಗೆ ಏನು ಅಂತಂದ್ರೆ, ನೀವು ಗಂಡು ಮಕ್ಕಳು ನಿಮ್ಮ ಮನೆಯಲ್ಲಿ ನಿಮ್ ತಂಗಿ ಅಂದ್ರೆ ಇರ್ತಾರೆ ತಾನೆ, ಅಕ್ಕಂದ್ರೆ ಇರ್ತಾರೆ ತಾನೆ, ನೀವು ಕೂಡ ಕೇಳಿಸ್ಕೋಬೇಕು ಅಲ್ವಾ. ನೀವು ನಿಮ್ಮ ಮನೆಯಲ್ಲಿರುವಂತ ಹೆಣ್ಮಕ್ಳು 18 ವರ್ಷ ವಯಸ್ಸು ಆಗ್ದೇನೆ ಏನಾದ್ರೂ ಮದ್ವೆ ಮಾಡ್ತಾ ಇದಾರೆ ಅಂದ್ರೆ ಅದು ಕಾನೂನಿನಲ್ಲಿ ಅಪರಾಧ ಅನ್ನೋದ್ರ ಬಗ್ಗೆ ನಿಮ್ಗೆಲ್ಲಾನು ಅರಿವಿರ್ಬೇಕು. ಅರ್ಥ ಆಗ್ತಾ ಇದೆಯಾ? ನಾವು ಅದ ಅರಿವು ಮೂಡಿಸೋದಿಕ್ಕೇನೆ ಬಂದಿರೋದು. 18 ವರ್ಷ ಆಗ್ದೇನೆ ಹೆಣ್ಮಕ್ಳಿಗೆ ಏನಾದ್ರೂ ಮದ್ವೆ ಮಾಡಿದ್ದಾರೆ ಅಂತಂದ್ರೆ ಅವಳು ಶಿಕ್ಷಣದಿಂದ ವಂಚಿತಳಾಗ್ತಾಳೆ, ಸ್ಕೂಲಿಗೆ ಬರೋದಿಲ್ಲ. ಈಗ ಇಲ್ಲಿ ಇಬ್ರು ಹುಡುಗಿರು ಇರ್ತಾರೆ, ಇದರಲ್ಲಿ ಒಂದು ಮಗು ಸ್ಕೂಲಿಗೆ ಬರ್ತಾ ಇರುತ್ತೆ, ಇನ್ನೊಂದು ಮಗು ಸ್ಕೂಲಿಗೆ ಬರೋದಿಲ್ಲ. ಅವಳಿಗೆ 18 ವರ್ಷ ಆಗಿರೋದೇ ಇಲ್ಲ, ಮದುವೆ ಮಾಡ್ಬಿಟ್ಟಿರ್ತಾರೆ ಅವಳಿಗೆ ಏನೋ ಒಂದು ಕನಸಿರುತ್ತೆ. ಅವಳೊಂದು ಲಾಯರ್ ಆಗ್ಬೇಕು ಅಂತಿರ್ತಾಳೆ, ಒಂದು ಟೀಚರ್ ಆಗ್ಬೇಕು ಅಂತಿರ್ತಾಳೆ, ಇನ್ನೂ ಏನೋ ಒಂದು ಕನಸು ಕಂಡ್ಕೊಂಡಿರ್ತಾಳೆ. ಅವಳಿಗೆ ಪೋಷಕರು ಏನ್ ಮಾಡ್ತಾರೆ, ಅವ್ರಿಗೆ ಮದುವೆ ಮಾಡಿ ಕಳಿಸ್ಬಿಟ್ಟಿದ್ದಾರೆ ಅಂತಂದ್ರೆ ಅವಳು ಎಲ್ಲಿಂದ ವಂಚಿತಳಾಗ್ತಾಳೆ? ಶಿಕ್ಷಣದಿಂದ ವಂಚಿತಳಾಗ್ತಾಳೆ. ಅವಾಗ ಇವಳು ಪಕ್ಕದಲ್ಲಿರೋ ಅವಳ ಫ್ರೆಂಡ್ ಚೆನ್ನಾಗಿ ಓದಿ ಅವಳು ವಿದ್ಯಾಭ್ಯಾಸವನ್ನ ಪಡ್ಕೊಂಡು ಒಂದು ಉನ್ನತ ಸ್ಥಾನದಲ್ಲಿ ಇದ್ದಾಳೆ ಅಂತಂದ್ರೆ ಆ ಇನ್ನೊಂದು ಮಗು ಏನಾಗತ್ತೆ, ಶಿಕ್ಷಣದಿಂದ ವಂಚಿತಳಾಗಿ ಬಡತನ ಸಮಸ್ಯೆಯಲ್ಲಿರ್ತಾಳೆ. ಅವಳಿಗೆ ಮದುವೆ ಅಂತ ಒಂದು 18 ವರ್ಷ ತುಂಬದೇನೆ ಇರುವಂತ ಮಗುಗೆ ಮದುವೆ ಮಾಡಿದ್ದಾರೆ ಅಂತಂದ್ರೆ ಆ ಮಗು ಇನ್ನೊಂದು ಮಗುಗೆ ಜನ್ಮ ಕೊಡೋದಿಕ್ಕೆ ಸಾಧ್ಯ ಇರೋದಿಲ್ಲ ಅಲ್ವಾ. ಗರ್ಭ ಧರಿಸ್ತಾರೆ, ಆಗ ಅವಳು ಆರೋಗ್ಯನೂ ಕೆಡುತ್ತೆ,
ಹುಟ್ಟುವಂತಹ ಮಕ್ಕಳು ಕೂಡ ಏನಾಗ್ತಾರೆ, ಅಂಗವಿಕಲರಾಗಿ ಹುಟ್ಟೋದು, ಒಂಥರ ಬುದ್ಧಿ ಇಲ್ಲದೆ ಇರೋವಂತಹ ಮಕ್ಕಳು, ಈ ತರ ನಾನಾ ಸಮಸ್ಯೆಗಳಿಂದ ನರಳಾಡುವಂತಹ ಒಂದು ಸಮಸ್ಯೆ ಉದ್ಭವ ಆಗುತ್ತೆ. ಅಂತ ಒಂದು ಮಕ್ಕಳಿಗೆ ಮದುವೆಯನ್ನ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಈ ಬಾಲ್ಯ ವಿವಾಹ ನಿಷೇಧ ಕಾಯ್ದೆಯನ್ನ 2006ರಲ್ಲಿ ಜಾರಿಗೆ ತಂದಿರೋದು. ಇದರ ಪ್ರಮುಖ ಉದ್ದೇಶ ಇಷ್ಟೇ, ಹೆಣ್ಣು ಮಕ್ಕಳನ್ನ ಶಿಕ್ಷಣದಿಂದ ವಂಚಿತರನ್ನಾಗಿ ಮಾಡಬಾರ್ದು, ಹೆಣ್ಣು ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸವನ್ನ ಕೊಡಬೇಕು ಅಂತ ಹೇಳ್ಬಿಟ್ಟು. ಅಂತ ಒಂದು ವಿವಾಹಗಳು ನಡೀತಾ ಇದೆ ಅಂತ ಹೇಳ್ಬಿಟ್ಟು ನಿಮ್ಗೆಲ್ಲಾದ್ರೂ ಗೊತ್ತಾಗಿದೆ ಅಂತಂದ್ರೆ ಚೈಲ್ಡ್ ಹೆಲ್ಪ್ ಲೈನ್ ನಂಬರ್ ಇದೆ, ಗೊತ್ತಲ್ವಾ? ಚೈಲ್ಡ್ ಹೆಲ್ಪ್ ಲೈನ್ ನಂಬರ್ಗೆ ನೀವು ಮುಕ್ತವಾಗಿ ಕಾಲ್ ಅನ್ನ ಮಾಡ್ಬಿಟ್ಟು ಹೇಳ್ಬೋದು. ಇದರ ನಿಮ್ಮ ಹೆಸರನ್ನ ಏನು ಹೇಳ್ಬೇಕಾಗಿಲ್ಲ. ಇಂಥ ಒಂದು ಊರಲ್ಲಿ ಇಂಥ ಒಂದು ಮಗುಗೆ ವಿವಾಹವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನೀವೇನಾದ್ರೂ ಹೇಳಿದ್ರೆ ಅವ್ರು ಬಂದು ಅದರ ಬಗ್ಗೆ ಅದು ಕಾನೂನಿನಲ್ಲಿ ಕ್ರಮವನ್ನ ತಗೊಳ್ಳುವಂತ ಒಂದು ವ್ಯವಸ್ಥೆಗಳನ್ನ ಮಾಡ್ತಾರೆ. ಅರ್ಥ ಆಗ್ತಾ ಇದೆಯಾ? ಮಕ್ಕಳು ಅಂತಂದ್ರೆ ನೀವು ಇನ್ನು ಚಿಕ್ಕ ಮಕ್ಕಳು ಆಟ ಆಡ್ಕೊಂಡು ಇರೋ ಅಂತವ್ರು, ನಿಮಗೇನಾದ್ರೂ ಅಂತ ವಯಸ್ಸಿನ ಮಕ್ಕಳಿಗೇನಾದ್ರೂ ಮದುವೆ ಮಾಡಿದ್ದಾರೆ ಅಂತಂದ್ರೆ, ಅದರಲ್ಲೂ ಹೆಣ್ಮಕ್ಳಿಗೆ ಮದುವೆ ಮಾಡಿದ್ದಾರೆ ಅಂತಂದ್ರೆ ಅವಳಿಗೆ ಕುಟುಂಬವನ್ನ ನಿಭಾಯಿಸುವಂತ ಶಕ್ತಿ ಇರೋದಿಲ್ಲ ಅಲ್ವಾ? ಬೇರೆ ಮನೆಗೆ ಹೋಗ್ತಾಳೆ, ಅಪ್ಪ ಅಮ್ಮನ ಹತ್ರ ಚೆನ್ನಾಗಿ ಆಟ ಆಡ್ಕೊಂಡು ಕುಣಿದಾಡ್ಕೊಂಡು ಅಲ್ಲಿ ಫ್ರೆಂಡ್ಸ್ ಜೊತೆ ಆಟ ಆಡ್ಕೊಂಡಿರೋ ಅಂತ ಮಗುಗೆ ಒಂದು ಜವಾಬ್ದಾರಿ ಅನ್ನೋದು ಒಂದು ಹೊರೆ ಆಗತ್ತೆ. ಅತ್ತೆ ಮನೆಗೆ ಹೋದ್ರೆ ಅತ್ತೆ ಮಾವ ಅಪ್ಪ ಅಮ್ಮನ ತರ ಇರ್ತಾರಾ? ಇರೋದಿಲ್ಲ. ಅವ್ರು ಏನ್ ಮಾಡ್ತಾರೆ, ಆ ಕೆಲಸ ಮಾಡು ಈ ಕೆಲಸ ಮಾಡು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆ ಕೆಲಸ ಮಾಡೋದಿಕ್ ಆಗಲ್ಲ ಅಂತಂದಾಗ ಇವಳ ಮೇಲೆ ದೌರ್ಜನ್ಯವನ್ನ ಮಾಡ್ತಾರೆ ಅಲ್ವಾ? ದೌರ್ಜನ್ಯ ಮಾಡ್ತಾರೆ. ಏನೋ ನಿಮ್ಮಮ್ಮ ಏನು ಹೇಳ್ಕೊಟ್ಟಿಲ್ವಾ, ನಿಮ್ಗೆ ಏನು ಬರೋದೇ ಇಲ್ಲ ಅಂತ ಹೇಳ್ಬಿಟ್ಟು ಅಂದಾಗ ಏನಾಗತ್ತೆ, ಅತ್ತೆ ಮಾವ ಗಂಡನ ಸಂಬಂಧಿಕರು ಬರ್ತಾರೆ. ಅವರನ್ನ ಹೇಗ್ ನೋಡ್ಕೋಬೇಕು ಅಂತ ಮಕ್ಕಳಿಗೆ ಗೊತ್ತಿರೋದಿಲ್ಲ. ಹಾಗಾಗಿ ಏನಾಗತ್ತೆ ಅಂದ್ರೆ ಅವಳ ಮೇಲೆ ದೌರ್ಜನ್ಯವನ್ನ ಎಸಗಿದಾಗ ಆಗ ಅವಳು ಏನ್ ಮಾಡ್ತಾಳೆ, ಸೂಸೈಡ್ ಅಟೆಂಪ್ಟ್ ಮಾಡೋದು, ಇಲ್ಲ ಅವರೇ ಅತ್ತೆ ಮಾವ ಗಂಡ ಅವ್ರ ಸಂಬಂಧಿಕರು ಏನಾದ್ರು ಇವಳ ಮೇಲೇನೆ ಇವಳು ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಇವಳನ್ನ ಏನಾದ್ರು ಮಾಡೋದು, ಹಿಂಸೆ ಮಾಡೋದು, ಇವೆಲ್ಲ ಆದಾಗ ಪೊಲೀಸ್ ಸ್ಟೇಷನ್ಗೆ ಬರ್ತಾರೆ. ನಮ್ಮ ಮಗುಗೆ ಹಿಂಗ ಆಗೋಗ್ಬಿಟ್ಟಿದ್ಯಪ್ಪ ಅಂತ ಹೇಳ್ಬಿಟ್ಟು ಅಪ್ಪ ಅಮ್ಮನಿಗೆ ಅವಾಗ ಮದ್ವೆ ಮಾಡ್ಬೇಕಾದ್ರೆ ಗೊತ್ತಿರೋದಿಲ್ಲ ಇದೆಲ್ಲ ಆಗತ್ತೆ ಅಂತ ಹೇಳ್ಬಿಟ್ಟು. ಆದ್ಮೇಲೆ ಗೊತ್ತಾದಾಗ ಏನು ಮಾಡೋದಿಕ್ ಆಗೋದಿಲ್ಲ. ಅವಾಗ ಕೋರ್ಟಿಗೆ ಬರ್ತಾರೆ, ನಮ್ಮ ಮಗಳಿಗೆ ಈ ತರ ಅತ್ತೆ ಮಾವ ಗಂಡ ಅವ್ರ ಸಂಬಂಧಿಕರೆಲ್ಲಾನು ಟಾರ್ಚರ್ ಮಾಡ್ತಾ ಇದಾರೆ ನಮ್ಮ ಮಗುಗೆ ಅಂತ ಹೇಳ್ಬಿಟ್ಟು ಕೋರ್ಟಿಗೆ ಬರ್ತಾರೆ. ಕೋರ್ಟಿಗೆ ಬಂದಾಗ ಏನಾಗತ್ತೆ, ಅವೆಲ್ಲಾನು ದೊಡ್ಡ ಇಶ್ಯೂಸ್ ಆಗತ್ತೆ. ಅವಾಗ ಅವಳ ಜೀವನನೇ ಹಾಳಾಗಿರುತ್ತೆ ಅಲ್ಲಿಗೆ ಅಲ್ವಾ? ಅವಳ ಜೀವನನೇ ಏನಾಗಿರುತ್ತೆ, ಕೆಟ್ಟು ಕೆರೆ ಹಿಡಿದು ಹೋಗಿರುತ್ತೆ. ಅವಳು ಕೋರ್ಟಿಗೆ ಬಂದು ನ್ಯಾಯಾಲಯಕ್ಕೆ ಬಂದು ನನ್ಗೆ ಈ ತರ ಅನ್ಯಾಯ ಆಗಿದೆ, ನನಗೆ ನನ್ನ ನ್ಯಾಯ ಕೊಡಿಸ್ರಿ ಅಂತ ಹೇಳ್ಬಿಟ್ಟು ಬಂದಾಗ ಅವಳು ಎಲ್ಲಿಂದ ವಂಚಿತಳಾಗಿರ್ತಾಳೆ, ಅಲ್ಲೇ ಶಿಕ್ಷಣದಿಂದ ಪೂರ್ತಿ ವಂಚಿತಳಾಗಿರ್ತಾಳೆ. ಅವಳಿಗೇನು ಕೆಲಸ, ಈಗ 10ನೇ ಕ್ಲಾಸ್ಗೋ 11ನೇ ಕ್ಲಾಸ್ಗೋ ಮದುವೆ ಮಾಡಿಬಿಡ್ತಾರೆ. ಫಸ್ಟ್ PUC ಹೋಗ್ತಾ ಇರ್ತಾಳೆ, ಮದುವೆ ಮಾಡ್ಬಿಟ್ಟಿರ್ತಾರೆ. ಸೆಕೆಂಡ್ PUC ಎಕ್ಸಾಮ್ ಬರ್ದಿರೋದೇ ಇಲ್ಲ. 10th ಮಾರ್ಕ್ಸ್ ಕಾರ್ಡ್ ಎಲ್ಲಾದ್ರೂ ಎತ್ಕೊಂಡು ಹೋಗಿದ್ದಾಳೆ ಅಂತಂದ್ರೆ 10th ಪಾಸ್ ಫೇಲು ಅಂತ ನೋಡ್ಬಿಟ್ಟು ಯಾವ್ದಾದ್ರು ಸಣ್ಣದ ಒಂದು ಕೆಲಸ ಕೊಡ್ತಾರೆ, ಅಷ್ಟು ಬಿಟ್ರೆ ಅವಳು ಉನ್ನತ ಸ್ಥಾನದಲ್ಲಿ ಇರೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಅದರಿಂದ ಹೆಣ್ಣು ಮಕ್ಕಳು ಏನು ಅಂದ್ರೆ 18 ವರ್ಷ ಮೇಲ್ಪಟ್ಟು ಮದುವೆ ಮಾಡ್ಕೋಬೇಕು. ಅವಳಿಗೆ ಒಂದು ಉನ್ನತ ಸ್ಥಾನದಲ್ಲಿದ್ದು ಅವಳು ಒಳ್ಳೆ ವಿದ್ಯಾವಂತಳಾಗಿ ಒಳ್ಳೆ ಬುದ್ಧಿವಂತಳಾಗಿ ಅವಳು ಸ್ವಂತ ಸ್ವಾವಲಂಬಿಯಾಗಿ ಜೀವನವನ್ನ ನಡೆಸ್ಕೊಂಡು ಹೋಗ್ತಾ ಇದ್ದಾಗ ಮಾತ್ರ ಅವಳ ಒಂದು ಜೀವನ ಸುಖಕರವಾಗಿರುತ್ತೆ ಅಲ್ವಾ? ಈಗ 18 ವರ್ಷ ತುಂಬಿರೋದಿಲ್ಲ ಹೆಣ್ಮಗುಗೆ, 16 ವರ್ಷ ಇರುತ್ತೆ. 24-25 ವರ್ಷ ಗಂಡ್ ಮಗುಗಾಗಿರುತ್ತೆ, ಇಲ್ಲ 30 ವರ್ಷ ಗಂಡ್ ಮಗುಗಾಗಿರುತ್ತೆ. ಇನ್ನು ಹುಡುಗಿಗೆ ಎಷ್ಟು 16 ವರ್ಷ ಇಲ್ಲ 17 ವರ್ಷ ಆಗಿರುತ್ತೆ. ಅಂತ ವಿವಾಹನ ಏನಂತ ಕರೀತಾರೆ, ಬಾಲ್ಯ ವಿವಾಹ. ಇವ್ರಿಗೆ ಗಂಡ್ ಮಕ್ಕಳಿಗೆ 21 ವರ್ಷ ಮೇಲ್ಪಟ್ಟಾಗಿರ್ಬೇಕು, ಇವ್ರಿಗೆ ಯಾರು ಮದುವೆ ಮಾಡೋದಿಲ್ಲ. 30 ವರ್ಷದ ಒಬ್ಬ ಹುಡುಗನ ಜೊತೆ 16 ವರ್ಷ 15 ವರ್ಷ ಇಲ್ಲ 17 ವರ್ಷ ಇಲ್ಲ 18 ವರ್ಷ ಕಂಪ್ಲೀಟ್ 19 ವರ್ಷ ಬಿದ್ದಿರೋದೇ ಇಲ್ಲ, 18 ವರ್ಷಕ್ಕೆ ಮದುವೆ ಮಾಡ್ಬಿಟ್ಟಿದ್ದಾರೆ ಅಂತಂದ್ರೆ ಅದನ್ನ ಬಾಲ್ಯ ವಿವಾಹ ಅಂತ ಹೇಳ್ಬಿಟ್ಟು ಕರೀತಾರೆ. ಅದನ್ನ ತಡೆಗಟ್ಟೋದಿಕ್ಕೆ 10 ಹಲವು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿರ್ತಾರೆ ನಿಮ್ಗೆಲ್ಲಾನು ಅಲ್ವಾ? ಬಾಲ್ಯ ವಿವಾಹಗಳನ್ನ ತಡಿಬೇಕು ಅಂತ ಹೇಳ್ಬಿಟ್ಟು ನಿಮ್ಮೂರಲ್ಲಿ ಆಶಾ ವರ್ಕರ್ಗಳು ಮತ್ತೆ ಅಂಗನವಾಡಿ ಕಾರ್ಯಕರ್ತೆಯರು ಇವರೆಲ್ಲ ಇರ್ತಾರಲ್ವಾ, ಇವರೆಲ್ಲ ಬಂದು ನಿಮ್ಗೆ ಹೇಳ್ತಾ ಇರ್ತಾರೆ. ಮನೆಗಳ ಹತ್ರ ಬಂದ್ಬಿಟ್ಟು ನಿಮ್ದು ಎಲ್ಲಾನು ಜನಗಣತಿ ಇರುತ್ತಲ್ವಾ, ಸೆನ್ಸೇಷನ್ ಮಾಡ್ತಾ ಇರ್ತಾರೆ. ಮತ್ತೆ ನಿಮ್ದು ಡೇಟ್ ಆಫ್ ಬರ್ತ್ ಎಲ್ಲ ಕಲೆಕ್ಟ್ ಮಾಡಿ ಇಟ್ಕೊಂಡಿರ್ತಾರೆ. ಆದ್ರೂ ಕೂಡ ಪೇರೆಂಟ್ಸ್ ಈಗ ಈ ಬಾರ್ಡರ್ ಅಲ್ಲಿ ಈ ಏರಿಯಾದಲ್ಲಿ ಈ ಕಡೆ ಹಳ್ಳಿಗಳಲ್ಲಿ ಗೊತ್ತಿಲ್ಲದೇನೆ ಮದುವೆ ಮಾಡ್ತಾ ಇರ್ತಾರೆ ಅಲ್ವಾ? ಅಂಥದ್ದೇನಾದ್ರೂ ನಿಮ್ಮ ಗಮನಕ್ಕೆ ಬಂದಿದೆ ಅಂತಂದಾಗ ನೀವು ಮುಕ್ತವಾಗಿ ನಿಮ್ಮ ಚೈಲ್ಡ್ ಹೆಲ್ಪ್ ಲೈನ್ ನಂಬರ್ ಇದೆಯಲ್ವಾ, ಆ ಹೆಲ್ಪ್ ಲೈನ್ ನಂಬರ್ಗೆ ಫೋನ್ ಮಾಡಿಬಿಟ್ಟು ಈ ಥರ ನಮ್ಮ ಫ್ರೆಂಡಿಗೋ ಇಲ್ಲ ನಮ್ಮ ಪಕ್ಕದ ಮನೆ ಹುಡುಗಿಗೋ ಇನ್ನೊಬ್ರಿಗೋ ಮತ್ತೊಬ್ರಿಗೋ ಈ ಥರ ವಿವಾಹವನ್ನ ಮಾಡ್ತಾ ಇದ್ದಾರೆ, ಯಾರಿಗೂ ಗೊತ್ತಿಲ್ದಿರ ಮದುವೆಯನ್ನ ಮಾಡ್ತಾ ಇದ್ದಾರೆ ಅಂತ ನಿಮಗೇನಾದ್ರೂ ಗೊತ್ತಾದ್ರೆ ಚೈಲ್ಡ್ ಹೆಲ್ಪ್ ಲೈನ್ ನಂಬರ್ಗೆ ಫೋನ್ ಮಾಡಿಬಿಟ್ಟು ನೀವು
ವಿಚಾರವನ್ನ ತಿಳಿಸ್ಬೋದು. ಮೊಬೈಲಲ್ಲಿ ಕರೆನ್ಸಿ ಇಲ್ಲ, ಮಾಡೋಕ್ಕಾಗಲಿಲ್ಲ ಅನ್ನೋ ಅಂಥದ್ದೇನಿಲ್ಲ. ಈಗ ಮೊಬೈಲಲ್ಲಿ ಕರೆನ್ಸಿ ಇಲ್ಲ ಅಂತಂದ್ರೂ ಕೂಡ ಚೈಲ್ಡ್ ಹೆಲ್ಪ್ ಲೈನ್ ನಂಬರ್ ಇದೆಯಲ್ವಾ, 1098ಗೆ ಕಾಲ್ ಮಾಡಿದ್ರೆ ಕರೆ ಹೋಗುತ್ತೆ. ಅವರು ನಿಮ್ಮ ಹೆಸರನ್ನಾಗ್ಲಿ ನಿಮ್ಮ ಊರನ್ನಾಗ್ಲಿ ಏನೂ ಕೇಳೋದಿಲ್ಲ, ಎಲ್ಲಿ ಏನು ಅಂತ ಕೇಳ್ತಾರೆ. ಮತ್ತೆ ಬಂದು ಅವರು ಒಂದು ಪ್ರೊಸೀಜರ್ ಅನ್ನ ಅವ್ರು ಹೇಳ್ತಾರೆ, ಬಟ್ ನಿಮ್ಮ ಹೆಸರನ್ನ ಎಲ್ಲೂ ಹೇಳೋದಿಲ್ಲ. ಅಯ್ಯೋ ನಾನು ಹೇಳಿದ್ರೆ ಈಗ ನಮ್ಮ ಅಪ್ಪ ಅಮ್ಮ ಬೈತಾರೇನೋ, ನಮ್ಮ ಅಣ್ಣ ತಮ್ಮ ಬೈತಾರೇನೋ, ಇಲ್ಲ ಅವ್ರ ಮನೆಯವ್ರು ನಮ್ಮ ಮೇಲೆ ಏನಾದರೂ ಗಲಾಟೆಗೆ ಬರ್ತಾರೇನೋ ಅಂತ ಒಂದು ಭಯನ ಬಿಟ್ಟು ನೀವು ನಿರ್ಭಯವಾಗಿ ಹೆಲ್ಪ್ ಲೈನ್ ನಂಬರ್ಗೆ ಫೋನ್ ಮಾಡಿಬಿಟ್ಟು ಕರೆ ಮಾಡಿಬಿಟ್ಟು ಹೇಳ್ಬೋದು. ಅರ್ಥ ಆಗ್ತಾ ಇದೆಯಾ? ಚೈಲ್ಡ್ ಮ್ಯಾರೇಜಸ್ ಎಲ್ಲಾದ್ರೂ ನಡೀತಾ ಇದೆ ಅಂತಂದ್ರೆ ಎಲ್ಲರೂ ಕೂಡ ಯಾರಿಗೆ ಗಮನಕ್ಕೆ ಬರುತ್ತೋ ಅವ್ರೆಲ್ಲಾನು ಚೈಲ್ಡ್ ಹೆಲ್ಪ್ ಲೈನ್ ನಂಬರ್ಗೆ ಫೋನ್ ಮಾಡಿಬಿಟ್ಟು ವಿಚಾರವನ್ನ ತಿಳಿಸ್ಬೇಕು. 18 ವರ್ಷ ಆಗದೇನೆ ಯಾರು ವಿವಾಹಗಳನ್ನ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಯಾಕೆ ಮಾಡ್ತಾರೆ ಅಂತಂದ್ರೆ ನಿಮ್ಮದೇ ಸಮಸ್ಯೆ ಇರುತ್ತೆ ಅಲ್ವಾ. ಮಕ್ಳು ಏನ್ ಮಾಡ್ತಾರೆ, ಓದ್ರಿ ಅಂತ ಹೇಳ್ಬಿಟ್ಟು ಸ್ಕೂಲ್ ಕಳಿಸ್ತಾರೆ, ಸ್ಕೂಲ್ಗೆ ಹೋಗಲ್ಲ. ಕೆಲವೊಂದು ಮಕ್ಳು ಸ್ಕೂಲ್ಗೆ ಹೋಗೋದೇ ಇಲ್ಲ ಅಂತ ಹಠ ಮಾಡ್ತಾರೆ ಕೆಲವರು ಅಲ್ವಾ. ಕೆಲವು ಮಕ್ಕಳು ಹಠ ಮಾಡ್ತಾರೆ, ಸ್ಕೂಲ್ಗೆ ಹೋಗಲ್ಲ ನಾನು ಅಂತಾರೆ. ಸ್ಕೂಲ್ಗೆ ಹೋಗಲ್ಲ ಅಂತಂದ್ರೆ ಹೆಣ್ಮಕ್ಳನ್ನ ಏನ್ ಮಾಡ್ತಾರೆ, ಮದ್ವೆ ಮಾಡಿ ಕಳಿಸ್ಬಿಡ್ತಾರೆ ಅಲ್ವಾ. ಸರಿಯಾಗಿ ಓದ್ತಾ ಇಲ್ಲ, ಏನಕ್ಕೆ ಈ ಮಗುಗೆ ಯಾವತ್ತಿದ್ರೂ ಮದ್ವೆ ಮಾಡ್ಬೇಕಾಗಿರೋದೇ ಅಲ್ವಾ ಅಂತ ಹೇಳ್ಬಿಟ್ಟು ನಿಮ್ಮನ್ನ ಮದ್ವೆ ಮಾಡಿ ಕಳಿಸ್ಬಿಡ್ತಾರೆ. ಆಗ ಇವೆಲ್ಲಾ ಸಮಸ್ಯೆಗಳು ಬರುತ್ತೆ. ಆಗ ನೀವೇನ್ ಮಾಡ್ಬೇಕು ಅಂತಂದ್ರೆ ಚೆನ್ನಾಗಿ ಓದ್ಬೇಕು. ಅಪ್ಪ ಅಮ್ಮ ಮಗುನ ಮದುವೆ ಅನ್ನೋ ಒಂದು ಪ್ರಶ್ನೆನೇ ಬರಬಾರ್ದಲ್ಲಿ. ಅಯ್ಯೋ ಇಲ್ಲಪ್ಪ, ನಮ್ಮ ಮಗು ಚೆನ್ನಾಗಿ ಓದ್ತಾ ಇದೆ, ನಮ್ಮ ಮಗುನ ಓದಿಸ್ತೀವಿ, ನಮ್ಮ ಮಗು ಎಷ್ಟು ಓದಿದ್ರು ಪರವಾಗಿಲ್ಲ, ನಾನು ಓದಿಸ್ತೀನಿ, ನಮ್ಗೆ ಎಷ್ಟು ಕಷ್ಟ ಆದ್ರೂ ಕೂಡ ನಾನು ನನ್ನ ಮಗುನ ಓದಿಸ್ತೀನಿ ಅಂತ ಹೇಳ್ಬಿಟ್ಟು ಪೇರೆಂಟ್ಸ್ಗೆ ಅವ್ರಿಗೆ ಮನಸ್ಸಿಗೆ ಭರವಸೆ ನೀವು ಮೂಡಿಸ್ಬೇಕು. ಚೆನ್ನಾಗಿ ಓದ್ತಾ ಇರಬೇಕು. ಈ ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ಟು 24 ಗಂಟೆ ಮೊಬೈಲ್ ಮನೆಯಿಂದ ಸ್ಕೂಲಿಂದ ಮನೆಗೆ ಹೋದ್ರೆ ಮೊಬೈಲ್ ನೋಡ್ತಾ ಕೂತ್ಕೊಂಡಿರೋದು, ಹೋಮ್ವರ್ಕ್ ಬರೆಯಲ್ಲ, ಓದಲ್ಲ, ಈ ಥರದೆಲ್ಲ ಕಂಪ್ಲೇಂಟ್ಸ್ ಬಂದಾಗ ಏನ್ ಮಾಡ್ತಾರೆ ಪೇರೆಂಟ್ಸ್ ಆಗಿರೋರು, ಮನೆಯಲ್ಲೇ ಇರಮ್ಮ ಅಂತಾರೆ. ಮನೇಲಿ ಎಷ್ಟು ದಿನ ಇಟ್ಕೊಂತಾರೆ, ಒಂದು 6 ತಿಂಗಳು ಇಟ್ಕೊಂತಾರ, 3 ತಿಂಗಳು ಇಟ್ಕೊಂತಾರ. ಒಂದು ಮಗು ಮನೆಯಲ್ಲಿ ಇದೆ ಅಂತಂದ್ರೆ ಯಾರೋ ಒಬ್ರು ಬರ್ತಾರೆ, ಮದ್ವೆ ಮಾಡ್ಕೊಂಡು ಕರ್ಕೊಂಡು ಹೊಟ್ಟೋಗ್ಬಿಡ್ತಾರೆ. ಕರ್ಕೊಂಡು ಹೋದ್ಮೇಲೆ ಸಮಸ್ಯೆಗಳನ್ನ ಎದುರಿಸಬೇಕಾಗಿರೋದು ನೀವುಗಳ ಹೆಣ್ಮಕ್ಳು. ಮ್ಯಾರೇಜ್ ಮಾಡೋದ್ರಿಂದ ಏನೆಲ್ಲ ದುಷ್ಪರಿಣಾಮಗಳು ಪೇರೆಂಟ್ಸ್ ಮೇಲೆ ಬೀಳುತ್ತೆ ಅಂತಂದ್ರೆ, ಯಾವ ಒಂದು ಹೆಣ್ಣು ಮಗುಗಾಗ್ಲಿ ಗಂಡು ಮಗುಗಾಗ್ಲಿ ಚೈಲ್ಡ್ ಮ್ಯಾರೇಜ್ ಮಾಡಿದ್ದಾರೆ ಅಂತಂದ್ರೆ 1 ಲಕ್ಷ ಫೈನ್ ಹಾಕ್ತಾರೆ, 2 ವರ್ಷ ಜೈಲ್ ಶಿಕ್ಷೆ ಇರುತ್ತೆ. ಈಗ ಎಲ್ಲಾದ್ರೂ ಒಂದು ಚೈಲ್ಡ್ ಮ್ಯಾರೇಜ್ ಆಗ್ತಾ ಇದೆ ಅಂತಂದ್ರೆ ಬರ್ತಾರೆ, ಈ CDPO ಅವ್ರು ಬರ್ತಾರೆ, ಮತ್ತೆ ಮೇಲಧಿಕಾರಿಗಳೆಲ್ಲರೂ ಬರ್ತಾರಲ್ವಾ. ಬಂದಾಗ ನಿಮ್ಮ ಅಪ್ಪ ಅಮ್ಮನಿಗೆ ಎಷ್ಟು ಫೈನ್ ಹಾಕ್ತಾರೆ ಅಂದ್ರೆ 1 ಲಕ್ಷ ರೂಪಾಯಿ ಫೈನ್ ಹಾಕ್ತಾರೆ. ಅವ್ರನ್ನ ಜೈಲಿಗೆ ಕರ್ಕೊಂಡು ಹೋಗಿದ್ದಾರೆ ಅಂತಂದ್ರೆ 2 ವರ್ಷ ಅವ್ರನ್ನ ಬಿಡೋದೇ ಇಲ್ಲ. ಇಷ್ಟು ಪನಿಷ್ಮೆಂಟ್ ಇದೆ ಕಾನೂನಿನಲ್ಲಿ, ಅರ್ಥ ಆಯ್ತಾ. ಮತ್ತೆ ಯಾರಿಗಂತ ಮಗುಗೇನಾದ್ರೂ ಮದ್ವೆ ಮಾಡ್ತಾ ಇರೋ ಅಂತಹ ಹುಡುಗಿಗೆ ಏನ್ ಮಾಡ್ತಾರೆ, ಮಾಡ್ಕೊಂತಾ ಇರೋ ಅಂತ ಹುಡುಗಿನ ಕರ್ಕೊಂಡು ಹೋಗ್ಬಿಡ್ತಾರೆ. ಚಿಕ್ಕಬಳ್ಳಾಪುರದಲ್ಲಿ ಬಾಲಕಿಯರ ಬಾಲಮಂದಿರ ಅಂತ ಹೇಳ್ಬಿಟ್ಟು ಇದೆ. ಆ ಬಾಲಕಿಯರ ಬಾಲಮಂದಿರದಲ್ಲಿ ಆ ಮಗುವನ್ನ ಇಟ್ಕೊಂಡು ಆ ಮಗು ಏನಾದ್ರೂ ಓದ್ಬೇಕಾದ್ರೆ ಆ ಮಗುನ ಓದಿಸ್ತಾರೆ. ಇಲ್ಲ ಅವಳೇನಾದ್ರೂ ವರ್ಕ್ ಮಾಡ್ತೀನಿ ನಾನು ಅಂತಂದ್ರೆ ಆ ಒಂದು ಯಾವ್ದಾದ್ರು ಕೆಲಸಗಳಿರ್ತಾರಲ್ವಾ, ಟೈಲರಿಂಗ್ ಮಾಡಿಸೋದು, ಇಲ್ಲ ಬೇರೆ ಯಾವ್ದಾದ್ರು ಅವಳಿಗೆ ಯಾವ್ದ್ರಲ್ಲಿ ಇಂಟ್ರೆಸ್ಟ್ ಇದೆಯೋ ಅದರಲ್ಲಿ ಆ ಮಗುವನ್ನ ಅವರೇ ಪೋಷಣೆಯನ್ನ ಮಾಡ್ತಾರೆ. ಮತ್ತೆ ಈ ಹುಡುಗ ಇರ್ತಾನಲ್ಲ, ಮದ್ವೆ ಗಂಡ ಇರ್ತಾನಲ್ವಾ, ಅವನನ್ನ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂದ್ರೆ ಜೈಲಿಗೆ ಕರ್ಕೊಂಡು ಹೋಗ್ತಾರೆ. ಅರ್ಥ ಆಗ್ತಾ ಇದೆಯಾ? ಇದರಿಂದ ಅವನು ಈಗ 18 ವರ್ಷ ಆಗಿರೋದಿಲ್ಲ ಹೆಣ್ಮಕ್ಳಿಗೆ, ಆ ಮಗುನ ಕರ್ಕೊಂಡು ಹೋಗ್ಬಿಟ್ಟು ಬಾಲಕಿಯರ ಬಾಲಮಂದಿರದಲ್ಲಿ ಏನ್ ಮಾಡ್ತಾರೆ, ಅವಳಿಗೆ ಒಳ್ಳೆ ಎಜುಕೇಶನ್ ಅನ್ನ ಕೊಡಿಸೋ ಅಂತ ಪ್ರಯತ್ನನ ಕೊಡಿಸ್ತಾರೆ. ಅವ್ರನ್ನ ಮತ್ತೆ ವಾಪಸ್ ಕಳ್ಸೋದಿಲ್ಲ ಮನೆಗೆ. ಅವ್ರ ಅಪ್ಪ ಅಮ್ಮನ ಆಲ್ರೆಡಿ ಜೈಲಿಗೆ ಕರ್ಕೊಂಡು ಹೋಗಿರ್ತಾರಲ್ವಾ, ಆ ಮಗುನ ಯಾರು ನೋಡ್ಕೊಳೋರು ಇರಲ್ಲ ಅಂತ ಹೇಳ್ಬಿಟ್ಟು ಆ ಹುಡುಗನನ್ನ ಏನ್ ಮಾಡ್ತಾರೆ, ಮದುವೆ ಗಂಡನನ್ನು ಕೂಡ ಜೈಲಿಗೆ ಕರ್ಕೊಂಡು ಹೋಗ್ತಾರೆ. ಅವನು ಜೈಲಲ್ಲೇ ಕೊಳಿಬೇಕಾಗತ್ತೆ. ಅರ್ಥ ಆಗ್ತಾ ಇದೆಯಾ? ಎಷ್ಟು ವರ್ಷ ಜೈಲ್ ಶಿಕ್ಷೆ ಕೊಡ್ತಾರೆ ಅವ್ರಿಗೆ? 2 ವರ್ಷ ಜೈಲ್ ಶಿಕ್ಷೆ ಕೊಡ್ತಾರೆ. ಮತ್ತೆ ಫೈನ್ ಎಷ್ಟು ಹಾಕ್ತಾರೆ? 1 ಲಕ್ಷ ಫೈನ್ ಹಾಕ್ತಾರೆ ನಿಮ್ಮ ಅಪ್ಪ ಅಮ್ಮನಿಗೆ. ಅರ್ಥ ಆಗ್ತಾ ಇದೆಯಾ? ಇದರಿಂದ ಎಲ್ಲಾನು ಯಾರು ಕೂಡ ಎಲ್ಲಾದ್ರೂ ನಡೀತಾ ಇದೆ ಅಂತಂದಾಗ ನೀವು ಕಾಲ್ ಮಾಡೇ ಹೆಲ್ಪ್ ಲೈನ್ ನಂಬರ್ಗೆ ಹೇಳ್ಬೇಕು ಅಂತ ಇಲ್ಲ. ನಿಮ್ಮ ಟೀಚರ್ಸ್ ಇರ್ತಾರೆ, ನಿಮ್ಮ ಟೀಚರ್ಸ್ ಬಂದು ಹೇಳ್ಬೋದು. ಈಗ ನಿಮ್ಮ ಜೊತೆಯಲ್ಲೇ ಹುಡುಗಿ ಇರ್ತಾಳೆ, ನಿಮ್ಮ ಫ್ರೆಂಡ್ ಇರ್ತಾಳೆ, ಅವಳೊಂದು ಕಂಟಿನ್ಯೂಸ್ ಆಗಿ ಒಂದು 4-5 ಡೇಸ್ ಬರೋದಿಲ್ಲ. ಈಗ ಯಾರು ಡೈರೆಕ್ಟ್ ಆಗಿ ಯಾರು ಮದುವೆಗಳು ಮಾಡಲ್ಲ, ಗೊತ್ತು, ಎಲ್ಲರಿಗೂ ಗೊತ್ತಿರತ್ತೆ, ಪೇರೆಂಟ್ಸ್ಗೂ ಗೊತ್ತಿರತ್ತೆ, ಅಕ್ಕಪಕ್ಕದವ್ರಿಗೂ ಗೊತ್ತಿರತ್ತೆ. ಚೈಲ್ಡ್ ಮ್ಯಾರೇಜ್ ಆಗಿದ್ರೆ ಫೈನ್ ಆಗತ್ತೆ, ತೊಂದರೆ ಆಗತ್ತೆ, ಪೊಲೀಸ್ ಅವ್ರು ಬರ್ತಾರೆ, ಅವರು ಇವರು ಬರ್ತಾರೆ ಅಂತ ಹೇಳ್ಬಿಟ್ಟು. ಆದ್ರೂ ಕದ್ದು ಮುಚ್ಚಿ ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ನಿಮ್ಮ ಗಮನಕ್ಕೆ ಏನಾದ್ರೂ ಬಂದಿದೆ ಅಂತಂದ್ರೆ ಕೂಡ ಪನಿಷ್ಮೆಂಟ್ ಆಗೋದು ಅವ್ರಿಗಲ್ಲ, ಜೊತೆಯಲ್ಲಿ ನಿಮಗೂ ಏನಾದ್ರೂ ಗೊತ್ತಿದ್ರೆ, ಈ ತರ ಮದ್ವೆ ಆಗ್ತಾ ಇದೆ ನನ್ನ ಫ್ರೆಂಡಿಗೆ ಅಂತ ನಿನ್ ಗೊತ್ತಿದ್ದು ನೀವ್ ಯಾರಿಗೂ ಇನ್ಫಾರ್ಮ್ ಮಾಡ್ತೀರಾ, ನಿಮ್ಮಲ್ಲೇ ಇಟ್ಕೊಂಡಿದ್ದೀರಾ ಅಂತಂದ್ರೆ ಆ ಒಂದು ಅಫೆನ್ಸ್ಗೆ ನೀವು ಲಯಬಿಲಿಟಿ ಆಗ್ತೀರಾ.
ಅರ್ಥ ಆಗ್ತಾ ಇದೆಯಾ? ನೀವು ಲಯಬಿಲಿಟಿ ಆಗ್ತೀರಾ. ಆ ಮದುವೆಯಲ್ಲಿ ಯಾರ್ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡಿರ್ತಾರೆ, ಮದುವೆಯಲ್ಲಿ ಊಟ ಮಾಡಕ್ ಬಂದಿರ್ತಾರಲ್ವಾ ಎಲ್ಲಾನು ಅಲ್ವಾ, ಮದ್ವೆಗೆ ಬಂದಿರ್ತಾರಲ್ವಾ, ಆ ಮದ್ವೆಯಲ್ಲಿ ಊಟ ಮಾಡಿರೋರ್ಗೂ ಬರುತ್ತೆ, ನಿಮಗೂ ಬರುತ್ತೆ, ಮತ್ತೆ ಇನ್ಯಾರ್ಗ್ ಪನಿಷ್ಮೆಂಟ್ ಆಗತ್ತೆ ಅಲ್ಲಿ? ಯಾರು ಮದ್ವೆ ಮಾಡ್ಕೊಡೋರು ಯಾರು? ಪೂಜಾರಿಗಳು ಬರ್ತಾರೆ, ಪೂಜಾರಿಗೂ ಕೂಡ ಪನಿಷ್ಮೆಂಟ್ ಆಗತ್ತೆ. ಅರ್ಥ ಆಯ್ತಾ? ಅಪ್ಪ ಅಮ್ಮನಿಗೆ ಮದ್ವೆ ಗಂಟಿಗೆ ಅಲ್ಲ, ಮದ್ವೆ ಮಾಡ್ಕೊಡಕ್ ಬರ್ತಾನಲ್ವಾ ಪೂಜಾರಿ, ಯಾರು ಆ ಒಂದು ವಿವಾಹದಲ್ಲಿ ಅಲ್ಲಿ ಅಟ್ ಪ್ರೆಸೆಂಟ್ ಯಾರ್ಯಾರಿದ್ರು, ಯಾರಿಗ್ ಗೊತ್ತಿದ್ದೂನು ಯಾರಿಗೂ ಇನ್ಫಾರ್ಮ್ ಮಾಡ್ದೇನೆ ಆ ಒಂದು ಮದುವೆಯನ್ನ ನೆರವೇರಿಸ್ಕೊಂಡಿರ್ತಾರೋ ಅವ್ರಿಗೆಲ್ಲರಿಗೂ ಕೂಡ ಪನಿಷ್ಮೆಂಟ್ ಆಗತ್ತೆ. ಅರ್ಥ ಆಯ್ತಾ? ಅದರಿಂದ ಬಾಲ್ಯ ವಿವಾಹವನ್ನ ತಡೆಗಟ್ಟುವಂತ ಶಕ್ತಿ ಯಾರಿಗಿರತ್ತೆ ಅಂದ್ರೆ ನಿಮ್ಮಗಳಿಗೆ ಇರತ್ತೆ. ಅರ್ಥ ಆಯ್ತಾ? ನಿಮ್ಗೆ ಗೊತ್ತಾಗ್ತಾ ಇರುತ್ತೆ. ಈಗ ಪಕ್ಕದಲ್ಲಿ ಊರು ದೊಡ್ಡದಾಗಿರತ್ತೆ, ನಮ್ಮ ಪಕ್ಕದ ಅಕ್ಕಪಕ್ಕ ಮನೆಯಲ್ಲಿ ಯಾರಿದ್ದಾರೆ ಯಾರಿಲ್ಲ ಅನ್ನೋದರ ಅರಿವು ಎಲ್ಲ ನಿಮ್ಗಿರತ್ತೆ ಅಲ್ವಾ? ಯಾರು ಸ್ಕೂಲ್ಗೆ ಹೋಗ್ತಾ ಇದಾರೆ, ಯಾರು ಸ್ಕೂಲ್ಗೆ ಹೋಗ್ತಾ ಇಲ್ಲ, ಯಾರು ಸ್ಕೂಲ್ ಬಿಟ್ಟಿದ್ದಾರೆ ಅಂದಾಗ ಎಲ್ರಿಗೂ ಗೊತ್ತಿರತ್ತಲ್ವಾ, ನಿಮ್ ಜೊತೆನೇ ಇರ್ತಾರಲ್ವಾ. ಅಂತೂ ಇಂದು ಒಂದು ವರ್ಷ 6 ತಿಂಗಳು 2 ವರ್ಷ ಕಡಿಮೆ ಇರುವಂತ ಮಕ್ಕಳೇ ಇರ್ತಾರೆ ಅಲ್ವಾ. ಇಂಥದ್ದೆಲ್ಲಾನು ಮದ್ವೆಗಳೆಲ್ಲಾದ್ರೂ ನಡೀತಾ ಇದೆ ಅಂತಂದ್ರೆ ನೀವು ತಡೆಯುವಂತ ಒಂದು ಪ್ರಯತ್ನವನ್ನ ಮಾಡ್ಬೇಕು. ನಿಮ್ಮೂರಲ್ಲಿ ಆಶಾ ವರ್ಕರ್ಸ್ ಇರ್ತಾರೆ, ಅಂಗನವಾಡಿ ಕಾರ್ಯಕರ್ತರು ಇರ್ತಾರೆ ಅಲ್ವಾ, ನಿಮ್ ಟೀಚರ್ಸ್ ಇರ್ತಾರೆ, ಅಪ್ಪ ಅಮ್ಮ ತುಂಬಾ ತಿಳಿದಿರೋಂತಹ ಅಪ್ಪ ಅಮ್ಮ ಇರ್ತಾರೆ. ಯಾರಿಗಾದ್ರೂ ಆಗ್ಲಿ ವಿಚಾರವನ್ನ ತಿಳಿಸಿ ಆ ಒಂದು ವಿವಾಹವನ್ನ ತಡೆದು ಆ ಹೆಣ್ಣು ಮಗುಗೆ ಶಿಕ್ಷಣವನ್ನ ಕೊಡಿಸಿ ಅವಳು ಒಂದು ಉನ್ನತ ಸ್ಥಾನದಲ್ಲಿ ಇರೋ ತರ ಮಾಡಿ ನೀವು ಒಂದು ಸಭ್ಯ ಸಮಾಜದಲ್ಲಿ ಉನ್ನತ ವ್ಯಕ್ತಿಗಳನ್ನಾಗಿ ಇರ್ಬೇಕು ಅಂತ ಹೇಳ್ಬಿಟ್ಟು ಕೋರ್ಕೊಂತೀನಿ. ಈಗ 16 ವರ್ಷದ ಹುಡುಗಿ, ಅರ್ಥ ಆಯ್ತಾ ಇದೆಯಾ? 16 ವರ್ಷದ ಹುಡುಗಿ, 24 ವರ್ಷದ ಗಂಡು ಮಗು, ಇವ್ರಿಗೆ ವಿವಾಹ ಆದ್ರೆ ಏನಂತಾರೆ ಇದನ್ನ? ಇವ್ರ ಗಂಡು ಮಕ್ಕಳಿಗೆ ಆಗಿದೆಯಲ್ಲ, 21 ವರ್ಷ ಮೇಲ್ಪಟ್ಟಾಗಿದೆಯಲ್ಲ, ಹೆಣ್ಮಕ್ಳಿಗೆ ಆಗಿಲ್ಲ ಅಂದ್ರೆ ಮಾಡ್ಕೋಬೋದಾ? ಮಾಡ್ಕೋಬಾರ್ದು. ಪರವಾಗಿಲ್ಲ, ಅರ್ಥ ಆಗಿದೆ ನಿಮ್ಗೂ. ನಿಮ್ ಟೀಚರ್ಸ್ ಎಲ್ಲ ಹೇಳಿದಾರೆ ತಾನೆ? ಎಲ್ಲರೂ ಬಾಲ್ಯ ವಿವಾಹದ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಎಸ್ಪೆಷಲಿ ನೀವು ಹೆಣ್ಮಕ್ಳು ತಿಳ್ಕೋಬೇಕು. ಈಗ 8th 9th 10th ಮಕ್ಳಿದ್ದೀರಾ ನೀವೆಲ್ಲಾನು, ನಿಮ್ಗೆ ನಿಮ್ ಫ್ರೆಂಡ್ಸ್ಗೆ ಯಾರಾದ್ರೂ, ನಿಮ್ಮ ಅಕ್ಕಪಕ್ಕದ ಮನೆಗಳಲ್ಲಿ ಯಾರಾದ್ರೂ ಇಂಥ ವಿವಾಹಗಳನ್ನ ನಡೀತಾ ಇದೆ, ಇಂಥ ಒಂದು ಹೆಣ್ಮಗುನ ಸ್ಕೂಲಿಗೆ ಕಳಿಸದೆ ಬಲವಂತವಾಗಿ ಮನೆಯಲ್ಲಿ ಇಟ್ಕೊಂಡಿದ್ದಾರೆ ಅಂತ ಏನಾದ್ರು ನಿಮಗೆ ಗೊತ್ತಾಗಿದೆ ಅಂತಂದ್ರೆ ನಿಮ್ಮ ಟೀಚರ್ಸ್ಗೆ ಬಂದು ಡೈರೆಕ್ಟ್ ಆಗಿ ಹೇಳ್ಬೋದು. ಅರ್ಥ ಆಯ್ತಾ? ಇಷ್ಟು ಮಾತುಗಳು ಆಡಲು ಅವಕಾಶ ಮಾಡಿಕೊಟ್ಟಂತ ನಿಮ್ಗೆಲ್ಲರಿಗೂ ನನ್ನ ಧನ್ಯವಾದಗಳು. ತುಂಬಾ ಸವಿಸ್ತಾರವಾಗಿ ಬಾಲ್ಯ ವಿವಾಹದಿಂದ ಉಂಟಾಗುವಂಥ ದುಷ್ಪರಿಣಾಮಗಳು, ಹೆಣ್ಣು ಮಕ್ಕಳ, ವಿಶೇಷವಾಗಿ ಹೆಣ್ಣು ಮಕ್ಕಳ ಆರೋಗ್ಯದ ಮೇಲೆ ಉಂಟಾಗುವಂಥ ದುಷ್ಪರಿಣಾಮ, ನಮ್ಮ ಭಾರತದಲ್ಲಿ ಅತಿ ಹೆಚ್ಚು ಮೆಟರ್ನಿಟಿ ಮಾರ್ಟಾಲಿಟಿ ರೇಟ್ ಇರೋ ಹೆಣ್ಮಕ್ಳು, ಅದು ಚೈಲ್ಡ್ ಮ್ಯಾರೇಜ್ ಆಗಿರೋದ್ರಲ್ಲಿ ಹೆಚ್ಚು ಬಾಲ್ಯ ವಿವಾಹ ಆಗಿರೋಂಥ ಹೆಣ್ಣು ಮಕ್ಕಳೇ ಬೇಗ ಸಾವಿಗೆ ಈಡಾಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ ಅಂತ ಒಂದು ವರದಿ ಹೇಳುತ್ತೆ. ಈ ಎಲ್ಲ ವಿಷಯಗಳ ಬಗ್ಗೆ ತುಂಬ ಸವಿಸ್ತಾರವಾಗಿ ತಿಳಿಸ್ಕೊಟ್ಟಂಥ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ 2006 ಬಗ್ಗೆ ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ ಮೇಡಮ್ ಅವರು. ಭಾರತಿ ಮೇಡಮ್ ಅವರಿಗೆ ಅನಂತ ಧನ್ಯವಾದಗಳು. ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಮತ್ತೊಬ್ಬ ಅತಿಥಿಗಳು ರಮೇಶ್ ಸರ್ ಅವರು, ವಕೀಲರು. ಅವರು ತಮ್ಮ ಕುರಿತು, ಈ ಒಂದು ಕಾರ್ಯಕ್ರಮದ ಕುರಿತು ಒಂದು 4 ಮಾತಾಡಬೇಕಾಗಿ ಮನವಿ ಮಾಡಿ. ನಾವು ಎಲ್ಲ ಇವತ್ತು ಕೋರ್ಟಿಂದ ನಾವು ಇವರು ಮತ್ತು ಮೇಡಮ್ ಅವರು ಎಲ್ಲ ಬಂದಿದ್ದೀವಿ ಅಂದರೆ ಅದು ಒಂದು ಕಾರಣ. ನಮ್ಮ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಅವರ ನಿರ್ದೇಶನದ ಮೇರೆಗೆ ಪ್ರತಿ ತಿಂಗಳು ಮತ್ತು 6 ತಿಂಗಳು 2 ತಿಂಗಳು 3 ತಿಂಗಳು ಒಂದು ಸಲ ಮೊನ್ನೆ ಜನವರಿ ತಿಂಗಳಲ್ಲಿ ರಸ್ತೆ ಸುರಕ್ಷತಾ ಸಪ್ತಾಹ ಇತ್ತು, ಮಾಸಿಕ ಇತ್ತು. ಈಗ ಈ ವಾರ ಪೂರ್ತಿ ಎಲ್ಲ ಶಾಲೆಗಳಲ್ಲಿ ಪೋಕ್ಸೋ ಕಾಯ್ದೆ ಮತ್ತು ಚೈಲ್ಡ್ ಮ್ಯಾರೇಜ್ ಆ್ಯಕ್ಟ್ ಬಗ್ಗೆ ನಿಮಗೆ ಅರಿವು ಕೊಡಬೇಕು. ಇದರಿಂದ ಏನಾಗುತ್ತೆ, ಮುಂದೆ ಇದರಿಂದ ಏನು ಪರಿಣಾಮ ಆಗುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಸ್ವಲ್ಪ ಮಟ್ಟಿಗಾದರೂ ನಿಮಗೆ ತಿಳಿದುಕೊಳ್ಳಿ. ಇದರಿಂದ ಮುಂದೆ ಏನು ಚೈಲ್ಡ್ ಮ್ಯಾರೇಜು ಮತ್ತು ಪೋಕ್ಸೋ ಏನು ಪ್ರಕರಣಗಳಿದಾವೋ ಅದನ್ನು ಆದಷ್ಟು ಮಟ್ಟಿಗೆ ಕಡಿಮೆಯಾಗಿ ಒಂದು ಉನ್ನತ ಸಮಾಜ ನಿರ್ಮಾಣ ಆಗಲಿ. ಈಗಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ. ಅಂದರೆ ಇವತ್ತು ಆಗಲೇ ಹೇಳ್ದಂಗೆ 15 ವರ್ಷಕ್ಕೆ 16 ವರ್ಷಕ್ಕೆ ಮದುವೆ ಮಾಡ್ತಾರೆ. ಅದರಿಂದ ಏನು ದುಷ್ಪರಿಣಾಮ ಆಗುತ್ತೆ ಅಂತ ಎಷ್ಟು ತಿಳಿಸ್ಕೊಟ್ರು. ಯಾವಾಗ 15 ವರ್ಷಕ್ಕೆ 16 ವರ್ಷಕ್ಕೆ ಮದುವೆ ಆಗುತ್ತೋ ಬೇಗ ನಿಮ್ಗೆ ಆಯುಷ್ ಆಗ್ತದೆ. ಅಂದರೆ 15 ವರ್ಷಕ್ಕೆ 25 ವರ್ಷಕ್ಕೆ ಮದುವೆ ಆದಮೇಲೆ ಅವ್ರಿಗೆ ಇನ್ನೂ ಯೌವನ ಇರ್ತದೆ.
ಜೀವನ ಇರ್ತದೆ. ಚಿಕ್ಕ ಮಕ್ಳು ಇರ್ತಾರೆ ಜೊತೆಯಲ್ಲಿ, ಅವ್ರ ಜೊತೆ ಎಂಜಾಯ್ ಮಾಡ್ತಾರೆ, ಎಂಟರ್ಟೈನ್ ಮಾಡ್ತಾರೆ, ಜೀವನ ಕಲಿತಾರೆ. 15-16 ವರ್ಷಕ್ಕೆ ಮಕ್ಕಳಿಗೆ ನಿಮ್ಮ ಮಕ್ಕಳಾದರೆ ನಿಮ್ಗೇನೂ ಗೊತ್ತಿರಲ್ಲ, ಜೀವನ ಅಂದರೆ ಏನೂ ಗೊತ್ತಿರಲ್ಲ. ಆವಾಗಲೇ ಸ್ಟಾರ್ಟ್ ಆಯ್ತು ನಿಮ್ಮ ಜೀವನ. ಇವಾಗೇನು ಬೇಡ, ಜೀವನ ಬೇಡ. ಇವಾಗೇನು ನಿಮ್ಮದು ಸ್ಟೂಡೆಂಟ್ ಲೈಫ್ ಈಸ್ ಏನಂತಾರೆ, ಗೋಲ್ಡನ್ ಲೈಫ್. ಅಂದರೆ ವಿದ್ಯಾರ್ಥಿ ಜೀವನ ಅನ್ನೋದು ನಿಮ್ಮ ಒಂದು ಪ್ರಮುಖವಾದ ಬಂಗಾರದ ಜೀವನ. ಇದನ್ನು ನೀವು ದಯವಿಟ್ಟು ಹೇಳ್ತಾ ಇದ್ದೀನಿ, ಯಾರೂ ಕಡೆಗಣಿಸ್ಬೇಡಿ. ನಿಮಗೆ LBA ಕೊಟ್ಟಿದ್ದಾರೆ, ಪಾಸಿಂಗ್ ಪ್ಯಾಕೇಜ್ ಕೊಟ್ಟಿದ್ದಾರೆ, ಮಕ್ಕಳನ್ನ ಪ್ರತಿ ಸ್ಪೆಷಲ್ ಕ್ಲಾಸ್ಗಳು ಮಾಡ್ತಾ ಇದ್ದಾರೆ ಸ್ಕೂಲಲ್ಲಿ. ನಿಮ್ಮ ಶಾಲೆಯಲ್ಲಿ ಮಾಡ್ತಾ ಇರಬೇಕು ಅನಿಸುತ್ತೆ. ಯಾಕಂದ್ರೆ ನನ್ನ ಮಗ SLC ಓದ್ತಾ ಇದ್ದಾನೆ, ನಂಗೆ ಗೊತ್ತಾಗಿದೆ. ಬೆಳಗ್ಗೆ ಹೋಗ್ತಾನೆ, ಅವ್ರು ಸಾಯಂಕಾಲ ಬರ್ತಾನೆ, ಅವ್ನ ಮನೆಗೆ ಬಂದಮೇಲೆ ಅವ್ನು ಸುಸ್ತಾಗಿರ್ತಾನೆ. ಬಟ್ಟು ನೀವು ಓದಿ ಮುಂದೆ ನೀವು ಸಹ ಉನ್ನತ ಪ್ರಜೆಗಳಾಗಿ ಪೋಕ್ಸೋ ಕಾಯ್ದೆ ಅಂತ ಕೇಳಿದ್ದೀರಲ್ಲ? ಏನು ಪೋಕ್ಸೋ ಅಂತ ಏನು ಹೇಳಿ? PO ಇಂಗ್ಲೀಷ್ ಮೀಡಿಯಮ್ ಇದ್ದೀರಿ ಯಾರು ಅಲ್ಲಿ? ಇಂಗ್ಲೀಷ್ ಮೀಡಿಯಮ್ ಅಲ್ಲ, ಕೇಳಿದಿರಲ್ಲ? POCSO ಪೋಕ್ಸೋ, POCSO ಅಂದರೆ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಷುವಲ್ ಅಫೆನ್ಸಸ್ ಅಂತ. ಅಂದರೆ ಲೈಂಗಿಕ ದೌರ್ಜನ್ಯದಿಂದ ಮಕ್ಕಳನ್ನು ತಡೆಯುವಂಥ ಕಾಯ್ದೆ. ಈ ಕಾಯ್ದೆ 2012ನೇ ಇಸ್ವಿಯಲ್ಲಿ ಪ್ರಾರಂಭ ಆಯಿತು. 2012ನೇ ಇಸ್ವಿಯಿಂದ ಈ ಕಾಯ್ದೆ ಬಂದಿದೆ. ಈ ಕಾಯ್ದೆಯ ಮುಖ್ಯ ಉದ್ದೇಶ 2012 ಬಂದಿರುವಂತಹ ಪೋಕ್ಸೋ ಕಾಯ್ದೆಯ ಮುಖ್ಯ ಉದ್ದೇಶ ಏನು? ಇಷ್ಟೊತ್ತು ಇಂಟರ್ಲಿಂಕ್ ಇದೆ, ಈ ಚೈಲ್ಡ್ ಮ್ಯಾರೇಜ್ಗೆ ಪೋಕ್ಸೋಗೆ ಇಂಟರ್ಲಿಂಕ್ ಇದೆ. ಚಿಕ್ಕ ವಯಸ್ಸಲ್ಲಿ ಮಕ್ಕಳನ್ನ ಮದುವೆಯಾಗಿ ಅವ್ರಿಗೆ ಗರ್ಭವತಿಯಾಗಿ ಮಾಡುವಂತಹ ಗಂಡ, ಅದನ್ನು ಸಹ ಪೋಕ್ಸೋಗೆ ಅಟ್ರಾಕ್ಟ್ ಆಗುತ್ತೆ. ಆ ಹುಡುಗಿ ಏನು 15 ವರ್ಷಕ್ಕಿಂತ 18 ವರ್ಷಕ್ಕಿಂತ ಕಡಿಮೆ ಇರುವಂಥ ಹೆಣ್ಣು ಮದುವೆ ಮಾಡ್ಕೊಂತೀವಿ ಅಂತ ಯಾರೋ ಸೋದರ ಸಂಬಂಧನೋ ಬೇರೆ ಯಾವುದೋ ಸಂಬಂಧ ಮದುವೆ ಮಾಡಿ ಇಲ್ಲ ಅವ್ರ ಜೊತೆ ಸಲಿಗೆಯಾಗಿದ್ದು ಅವ್ರ ಜೊತೆ ನೀವು ಗರ್ಭ ಧರಿಸಿದಾಗ ಇದು ಸಹ ಪೋಕ್ಸೋ ಕಾಯ್ದೆಯಲ್ಲಿ ಬರ್ತದೆ. ಆವಾಗ ಇಲ್ಲಿ ಸಂಬಂಧಗಳು ಯಾವುದೂ ಬರೋಲ್ಲ ಕೋರ್ಟ್ಗೆ. ನಮ್ಮ ಮಾವನ ಮಗ ಅಲ್ಲ ಪರವಾಗಿಲ್ಲ ಅಂತ, ನಿಮ್ಮ ತಂದೆ ತಾಯಿ, ನಮ್ಮ ಮಾಮಯ್ಯನ ಮಗ, ನಾವು ಮದುವೆ ಮಾಡ್ತೀವಿ, ಮುಂದೆ ಮದುವೆ ಮಾಡ್ತೀವಿ, ಅವ್ರಿಗೆ ಮದುವೆ ಮಾಡ್ತೀವಿ ಅನ್ನೋ ಒಂದು ದೃಷ್ಟಿ ಇರ್ತದೆ. ಅದೆಲ್ಲ ಎಲ್ಲಿ ಕಾನೂನಿನ ದೃಷ್ಟಿಯಲ್ಲಿ ಬಂದಾಗ ಎಲ್ಲಿ ಮಾವ ಆಗಲಿ ಮಾಮಯ್ಯದಾಗಲಿ ಯಾವುದೂ ಬರಲ್ಲ. ನೀವು ಎಲ್ಲರೂ ಒಂದಾಗಿ ನಾವೇನು ತಪ್ಪು ಮಾಡಿಲ್ಲ, ನಮ್ಮ ಹುಡುಗಿಗೆ ನಾವು ಮದುವೆ ಮಾಡ್ತೀವಿ, ನೀವು ದಯವಿಟ್ಟು ಕೇಸನ್ನು ಬಿಟ್ಬಿಡಿ ಅಂದರೆ ಕೋರ್ಟಲ್ಲಿ ಕೇಸ್ ಬೀಳಲ್ಲ. ನೀವು ಅಷ್ಟೂ ಜನ ಏನು ತಪ್ಪು ಮಾಡಿಲ್ಲ ಹುಡುಗಿ, ನಾವೆಲ್ಲ ನಮ್ಮ ಒಂದು ಸೋದರ ಸಂಬಂಧಿ, ನಾವು ಕೇಸನ್ನು ಹೊರಗಡೆ ರಾಜಿ ಮಾಡ್ತೀವಿ, ನಮ್ಮನ್ನು ಬಿಟ್ಬಿಡಿ, ನಮ್ಮ ಪಾಠ ನಾವು ಬಂದರು ನ್ಯಾಯಾಲಯ ನಿಮ್ಮನ್ನು ಬಿಡೋದಿಲ್ಲ. ಯಾಕಂದರೆ ಅಲ್ಲಿ ಒಂದು ಸಾಕ್ಷಿ ಇರ್ತದೆ, ಒಂದು ನಿಜವಾದ ಸಾಕ್ಷಿ ಇರ್ತದೆ. ಅಂದರೆ ಮೆಡಿಕಲ್ ಎಕ್ಸಾಮಿನೇಷನ್ ಅಂತ ಮಾಡ್ತಾರೆ. ಆ ಹೆಣ್ಣು ಮಗುವಿಗೆ ಯಾವ ಹೆಣ್ಣು ಮಗುವಿಗೆ ಸಂತ್ರಸ್ತೆ ಇರ್ತದೋ ಅವ್ರಿಗೆ ಮೆಡಿಕಲ್ ಎಕ್ಸಾಮಿನೇಷನ್ ಮಾಡ್ತಾರೆ. ಮೆಡಿಕಲ್ ಎಕ್ಸಾಮಿನೇಷನ್ನು ಒಂದು ಲೇಡಿ ಡಾಕ್ಟರ್ ಮಾಡ್ತಾರೆ, ಸರ್ಕಾರಿ ಆಸ್ಪತ್ರೆಯಲ್ಲಿ ಇರುವಂತಹ ಲೇಡಿ ಡಾಕ್ಟರ್ ಮಾಡ್ತಾರೆ. ಆ ಸಮಯದಲ್ಲಿ ಅವರನ್ನು ಜೊತೆಯಲ್ಲಿ ಯಾರು ಇರ್ತಾರೋ ಕೇರ್ ಟೇಕರ್ ಇರ್ತಾರೋ ಅವರು ಸಹ ಲೇಡಿ ಆಗಿರಬೇಕು ಅಲ್ವಾ? ಅವ್ರ ಮುಂದೆ ಅವ್ರನ್ನ ಪರೀಕ್ಷೆ ಮಾಡಿದಾಗ ಅವರು ಕೊಟ್ಟಂತಹ ಏನು ರಿಪೋರ್ಟ್ ಇರ್ತದೋ ಆ ರಿಪೋರ್ಟು ಕೋರ್ಟಲ್ಲಿ ಕೇಸ್ಗೆ ಬಲ ತುಂಬುತ್ತದೆ. ನೀವು ಯಾರೂ ಏನು ಹೇಳೋದು ಬೇಡ, ಪೋಕ್ಸೋ ಕಾಯ್ದೆ ಆಗಿಲ್ಲ, ಪೋಕ್ಸೋ ಉಲ್ಲಂಘನೆ ಆಗಿಲ್ಲ ಅಂತ ಏನು ಹೇಳೋದು ಬೇಡ, ಪೊಲೀಸರು ಹೇಳೋದು ಬೇಡ. ಡಾಕ್ಟ್ರ್ ಕೊಟ್ಟಂತಹ ಮೆಡಿಕಲ್ ರಿಪೋರ್ಟ್ ಒಂದು ಸಾಕು ನ್ಯಾಯಾಲಯಕ್ಕೆ. ಆ ಪೋಕ್ಸೋ ಎಸಗಿದಂತಹ ಬಾಲಕನಿಗೆ ಜೀವಾವಧಿ ಶಿಕ್ಷೆ, 10 ವರ್ಷ 20 ವರ್ಷ ಜೀವಾವಧಿ ಶಿಕ್ಷೆ ಅಂದರೆ ಗೊತ್ತಿದೆಯಲ್ಲ, ಅವ್ರು ಬದುಕಿರೋ ತನಕ ಜೈಲಿರಬೇಕು ಅಲ್ವಾ? ಇದು ಕಠಿಣವಾದ ಶಿಕ್ಷೆ ಇದೆ ಪೋಕ್ಸೋ ಕಾಯ್ದೆಗೆ. ಏನು ಪೋಕ್ಸೋ ಆಯಿತು, ನೀವು ಇತ್ತೀಚೆಗೆ ಕೇಳಿದಿರಿ, ಯಾವುದೋ ಊರಲ್ಲಿ ಪೋಕ್ಸೋ ಆಯಿತು ಇತ್ತೀಚೆಗೆ, ಲಾಸ್ಟು ಒಂದು 1 months ಬ್ಯಾಕ್ ಅನಿಸುತ್ತೆ. ಇಲ್ಲೆಲ್ಲೂ ಹಾಸ್ಟೆಲ್ ಇದ್ರು ಅಂತ ಗೊತ್ತಾಯ್ತು, ಇಲ್ಲೇ ಏನು ಅನಿಸುತ್ತೆ. ಹುಡುಗಿಗೆ SSLC ಅನಿಸುತ್ತೆ, ನೋಡಿದ್ದೆ ಟಿ ವಿಯಲ್ಲೇ ನೋಡಿದ್ದೆ, ಮತ್ತು ಕೋರ್ಟಲ್ಲಿ ಕೇಳಿದ್ದೆ. SSLC ಸ್ಟೂಡೆಂಟ್ ಅನಿಸುತ್ತೆ. ಅವ್ರಿಗೆ ರಜೆ ಸಂದರ್ಭದಲ್ಲಿ ಬಾಲಕಿ ಹೋದಾಗ ಏನೋ ಸೋದರ ಸಂಬಂಧಿ ಅಂತ ಸಲಿಗೆ ತಗೊಂಡು ಆದಂತಹ ಒಂದು ಪ್ರಸಂಗ ಇದು. ಈಗ ಅವರು ಸೋದರ ಸಂಬಂಧಿ ಆಗಿರ್ಬೋದು, ಆದರೂ ಕಾನೂನಿನ ಅಡಿಯಲ್ಲಿ ಅದಕ್ಕೆ ಹೊರಗಡೆ ಯಾವಾಗ ವಿಷಯ ಬಂತೋ ಅದು ಅಪರಾಧ ಆಗುತ್ತೆ. ಆ ಅಪರಾಧಕ್ಕೆ ತಕ್ಕಂತಹ ಪ್ರೊಸೀಜರ್ ಪ್ರಕಾರವೇ ಅದು ತೀರ್ಮಾನ ಆಗಬೇಕು. ನಾವು ಏನೋ ಮಾಡ್ಕೊಬೋದು ಅನ್ನೋದ್ರಲ್ಲಿ ಬರೋಲ್ಲ.
ಕಾನೂನಲ್ಲಿ ಅವಕಾಶ ಇಲ್ಲ. ನಾವು ನಮ್ಮ ಚಿಕ್ಕಪ್ಪ ಮಕ್ಕಳು, ದೊಡ್ಡಪ್ಪ ಮಕ್ಕಳು, ನಮ್ಮ ಮಾವನ ಮಕ್ಕಳು ಅನ್ನೋದು ಇಲ್ಲಿ ಬರುವಂತಹ ಸಂದರ್ಭ ಇಲ್ಲ. ಅವನಿಗೆ ಕಾನೂನಿನ ಪ್ರಕಾರ ಅವನ ನ್ಯಾಯಾಲಯದಲ್ಲಿ ಕೇಸನ್ನು ನಡೆಸಬೇಕಾಗುತ್ತೆ. ಕಾನೂನಿನ ಪ್ರಕಾರ ಅವನಿಗೆ ಏನು ಶಿಕ್ಷೆ ಇರ್ತದೆ ಶಿಕ್ಷೆ ಆಗುತ್ತೆ. ಅವನು ಕಠಿಣವಾಗಿದೆ. ಯಾಕಂದರೆ ನೀವು ಇತ್ತೀಚೆಗೆ ಕೇಳ್ಪಟ್ಟಿದ್ದೀರಿ, ಡೆಲ್ಲಿ ಘಟನೆ ತುಂಬ ಅದು ಪಾಪ್ಯುಲರ್ ವಿಶ್ವದಾದ್ಯಂತ ಅದು ಒಂದು ಡೆಲ್ಲಿ ಘಟನೆ ನೀವೆಲ್ಲ ಕೇಳ್ಪಟ್ಟಿದ್ದೀರಿ, ನಿಮ್ಮ ಮಕ್ಕಳೆಲ್ಲ ಕೇಳಿದ್ದೀರಿ. ಡೆಲ್ಲಿಯಲ್ಲಿ ನಡೆದಂತಹ ಒಂದು ಘೋರ ಘಟನೆ, ಇಲ್ಲಿ ಒಂದು ಹೆಣ್ಣು ಮಗುವಿಗೆ ಏನೆಲ್ಲ ಆಯಿತು ಅನ್ನೋದನ್ನು ನೀವೆಲ್ಲ ತಿಳ್ಕೊಂಡಿದ್ದೀರಿ. ಆ ಒಂದು ದೃಶ್ಯ ಆಧರಿಸಿ ನಮ್ಮ ಪೋಕ್ಸೋ ಕಾಯ್ದೆ ಅನ್ನೋದು ತುಂಬ ಸೀರಿಯಸ್ ಆಗಿದೆ. ದಯವಿಟ್ಟು ನೀವು ಮಕ್ಕಳು ಹೇಳ್ತಾ ಇರ್ತೀನಿ, ಹೆಣ್ಮಕ್ಳು ಇರ್ಬೋದು, ಶಾಲೆಗೆ ಬರ್ತಾ ಇರ್ತೀರಿ. ಶಾಲೆಗೆ ಬರುವಾಗ ಇಲ್ಲಿ ಒಂದು ಅರ್ಧ ಕಿಲೋಮೀಟ್ರ್ 1 ಕಿಲೋಮೀಟ್ರ್ ನಡೆದು ಹೋಗ್ಬೇಕಂತ ಸಂದರ್ಭ ಇರ್ತದೆ. ಯಾರೋ ಒಬ್ಬ ಅಪರಿಚಿತ ವ್ಯಕ್ತಿ ಬರ್ತಾನೆ, ಬಾಮ್ಮ ಗಾಡಿಗೆ ಬಿಡ್ತೀನಿ ಸ್ಕೂಲ್ ಹತ್ರ ಅಂತಾನೆ. ನೀವು ಹತ್ತಿರವಾಗಲ ನಿಮ್ಮ ಪರಿಚಯ ಇರಲ್ಲ ಅವರು. ಆದರೂ ಅಮ್ಮ ನಾನು ನೋಡಿದ್ದೀನಮ್ಮ ನಿನ್ನ, ಇಂಥವ್ರ ಮಗಳು ಬಾಮ್ಮ ಅಂತ ಕರೀತಾರೆ. ಒಂದು ದಿವಸ ಕರೀತಾರೆ, ಬರ್ತೀರಿ, ಮತ್ತು 2ನೇ ದಿವಸ ಕರೀತಾರೆ, ಮತ್ತೆ ಬರ್ತೀರಿ, ಮತ್ತು ಅದನ್ನೇ ಸೊಲ್ಗೆ ತಗೊತಾರೆ. ಅದೆಲ್ಲ ಬೇಡ. ನೀವು ಶಾಲೆಗೆ ನಿಮ್ಮ ತಂದೆ ತಾಯಿ ಜೊತೆಲಿ ಬರ್ತೀರೋ ಇಲ್ಲ ನೀವು ಸ್ನೇಹಿತರ ಜೊತೆಲಿ ಬರ್ತೀರೋ ಬನ್ನಿ. ನೀವು ನಿಮ್ಮ ಗಮನ ವಿದ್ಯೆಯ ಕಡೆಗೆ ಅಲ್ವಾ? ಯಾಕಂದರೆ ಇವತ್ತು ನಿಮ್ಮ ಶಾಲೆಯಲ್ಲಿ ಮಾಸ್ಟರ್ ಇದ್ದರು 8 ಗಂಟೆ ತನಕ ಶಾಲೆ ಮಾಡ್ತೀವಿ. ಬೆಳಗ್ಗೆ ಅಂದರೆ ನಿಮಗೆ ಅರ್ಧ ದಿವಸ ನೀವು ಇಲ್ಲೇ ಇರ್ತೀರಿ. ನಿಮ್ಮ ದಿನದ ಅರ್ಧ ದಿವಸ ನೀವು ಇಲ್ಲಿರ್ತೀರಿ, ಶಾಲೆಯಲ್ಲಿರ್ತೀರಿ. ನಿಮ್ಮ ಶಿಕ್ಷಕರು ಏನಿದ್ದಾರೋ ಅವರು ನಿಮ್ಮನ್ನು ರಕ್ಷಣೆ ಮಾಡೋ ಜೊತೆಗೆ ನಿಮ್ಮನ್ನು ಒಂದು ಪ್ರಗತಿಯ ಸ್ಥಾನದಲ್ಲಿ ಕೊಂಡೊಯ್ಯುವಂಥ ಜವಾಬ್ದಾರಿ ಕೆಲಸವನ್ನು ನಿಮ್ಮ ಗುರುಗಳು ಮಾಡ್ತಾ ಇದ್ದಾರೆ. ಅದಕ್ಕೆ ಅವ್ರನ್ನ ತಂದೆ ತಾಯಿ ಆದಮೇಲೆ ಅವ್ರನ್ನೇ ನೀವು 3ನೇ ಸ್ಥಾನ ಕೊಡೋದು. ತಾಯಿ, ತಂದೆ, ನಂತರ ಗುರು ಅಲ್ವಾ? ಈ 3 ಜನ ಹೇಳಿದಂತಹ ಆದರ್ಶ ನೀತಿಗಳು ಮತ್ತು ಅವರ ಮಾತುಗಳನ್ನು ನೀವು ಕೇಳಿ ಪಾಲಿಸಿದೇ ಆದಲ್ಲಿ ನೀವು ಎಲ್ಲರೂ ಸಹ ಮುಂದೊಂದು ದಿವಸ ಉನ್ನತ ಸ್ಥಾನಕ್ಕೆ ಹೋಗುವುದರಲ್ಲಿ ಸಂದೇಹವಿಲ್ಲ. ಯಾಕಂದರೆ ಅವ್ರು ಏನು ಹೇಳ್ತಾರೋ ನಿಮ್ಗೆ ಅರ್ಥ ಆಗಲ್ಲ ಒಂದೊಂದ್ಸಲ. ಯಾಕಂದರೆ ನಿಮ್ಮ ವಯಸ್ಸು ಹಂಗಿರ್ತದೆ, ಅರ್ಥ ಆಗಲ್ಲ. ಮ್ಯಾಥಮೆಟಿಕ್ಸ್ ಅರ್ಥ ಆಗಲ್ಲ, ಸೈನ್ಸು ಅರ್ಥ ಆಗಲ್ಲ. ಆವಾಗ ನೀವು ನಿಮ್ಮ ಮಾಸ್ಟರ್ನ ಕೇಳಬೇಕು, ಸರ್ ನನಗೆ ಇದು ಅರ್ಥ ಆಗಲಿ, ಇನ್ನೊಂದ್ಸರಿ ಹೇಳಿ ಸರ್ ಅಂತ. ಹೇಳಲ್ಲ ಅನ್ನೋಲ್ಲ, ಅವ್ರು ಹೇಳ್ತಾರೆ ಇದು ಅರ್ಥ ಆಗ್ತಾಯಿಲ್ಲ ಸರ್, ನನಗೆ ಇದನ್ನು ಗ್ರಾಫ್ ಬರೀಬೇಕು ಗೊತ್ತಾಗ್ತಾ ಇಲ್ಲ. ಸೈನ್ಸ್ ಯಾವುದೋ ನನಗೆ ಚಿತ್ರ ಬರೀಬೇಕು ಗೊತ್ತಾಗಿದೆ ಸರ್. ಅಂದರೆ ನಿಮಗೆ ಇವಾಗ ಇನ್ನೊಂದು ನಿಮಗೆ ವಿಶೇಷ ಸೌಲಭ್ಯ ಇದೆ. ಮೊಬೈಲಲ್ಲಿ ಎಲ್ಲರ ಮನೇಲಿ ಮೊಬೈಲ್ ಇರ್ತದೆ. ನೀವು ಯೂಟ್ಯೂಬಲ್ಲಿ ಹಾಕಿದ್ರೆ ನಿಮಗೆ ಅದು ಪಾಠ ಮಾಡ್ತಾ ಇರ್ತಾರೆ. ಅದು ಯೂಟ್ಯೂಬಲ್ಲಿ ನೀವು ಪಾಠ ಮಾಡ್ತಾ ಇದ್ದಾಗ ಆ ಚಿತ್ರ ಬರೆಯೋದು ಕೂಡ ತೋರಿಸ್ತಾರೆ. ಅವರು ಚಿತ್ರ ಹೆಂಗೆ ಬರೀಬೇಕು, ಯಾವ ಥರ ಚಿತ್ರ ಬರೀಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಯೂಟ್ಯೂಬಲ್ಲಿ ಹೇಳ್ತಾ ಇರ್ತಾರೆ. ಪಾಠ ಮಾತ್ರ ಕೇಳಿ, ಅದನ್ನು ಬಿಟ್ಟು ಬೇರೆ ಇನ್ನಿತರೆ ಯಾವುದೇ ಚಟುವಟಿಕೆಗಳನ್ನ ಮೊಬೈಲಲ್ಲಿ ಮಾಡಬೇಡಿ. ಪುಸ್ತಕ ಹೇಳುತ್ತಂತೆ, ನನ್ನನ್ನು ಓದು ನಿನ್ನನ್ನು ತಲೆ ಎತ್ತುವಂತೆ ಮಾಡುತ್ತೇನೆ ಅಂತಂತೆ. ಅಂದರೆ ಪುಸ್ತಕ ಭಂಡಾರ ಅನ್ನೋದು, ಪುಸ್ತಕ ಭಂಡಾರ ಇದೆಯೋ ಅದು ತುಂಬ ಅದಕ್ಕೆ ಪ್ರಾಮುಖ್ಯತೆ ಇದೆ. ಹಾಗಾಗಿ ಎಂಜಾಯ್ ಮಾಡ್ತೀರಿ. ಈಗ ನಿಮ್ಮ ಜೀವನ, ನಿಮ್ಮ ಗುರಿ ಒಂದೇ, SSLCಯಲ್ಲಿ ನಿಮ್ಮ ಶಾಲೆಗೆ ಅತ್ಯುತ್ತಮ ಹೆಸರನ್ನು ತಂದು ಅತ್ಯುತ್ತಮ ಫಲಿತಾಂಶ ಗಳಿಸಿ ಎಲ್ಲ ಮಕ್ಕಳು ಚೆನ್ನಾಗಿ ಓದ್ತೀರಾ ಅಂತ ಅಂದ್ಕೊಂಡು ಒಳ್ಳೆಯ ಫಲಿತಾಂಶ ಪಡಿತೀರಿ, ನಿಮ್ಮ ಶಾಲೆಗೆ ಕೀರ್ತಿ ತರ್ತೀರಿ. ಮುಂದೆ ನಾವು ಮೀಟಿಂಗ್ ಬಂದಾಗ ನಿಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರು ಹೇಳಬೇಕು, ಪಾಸ್ ಆಗಿದ್ದಾರೆ, ಡಿಸ್ಟಿಂಕ್ಷನ್ ಇಷ್ಟು ಜನ ಬಂದಿದ್ದಾರೆ ಅಂತ ಹೇಳಿ ನಿಮ್ಮದು ಶಾಲೆಯನ್ನು ನ್ಯೂಸ್ ಪೇಪರಲ್ಲಿ ಬರುವಂತಹ ಕಾರ್ಯ ನೀವು ಮಾಡಬೇಕು ಅಂತ ನೀವು ಆಶಿಸುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ವಿವರವಾಗಿ ಪೋಕ್ಸೋ ಕಾಯ್ದೆ ಹೇಗೆ ಆರಂಭ ಆಯಿತು, ಪೋಕ್ಸೋ ಕಾಯ್ದೆಯಿಂದ ಯಾರ್ಯಾರಿಗೆ ಅನ್ವಯ ಆಗುತ್ತೆ, ಅದರಿಂದ ಏನೇನು ಪೋಕ್ಸೋ ಕಾಯ್ದೆ 2012 ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಷುವಲ್ ಅಫೆನ್ಸಸ್ ಆ್ಯಕ್ಟ್ 2012 ಅಂತ ಅದ್ರ ಬಗ್ಗೆ ತುಂಬ ಸವಿಸ್ತಾರವಾಗಿ ಹೇಳಿದರು. ಅದರಿಂದ ಆ ಒಂದು ಪೋಕ್ಸೋ ಕಾಯ್ದೆಗೆ ಒಳಪಟ್ಟಂಥ ಅಡಿಯಲ್ಲಿ ಶಿಕ್ಷೆಗಳು ಒಳಪಟ್ಟಂಥ ಫ್ಯಾಮಿಲಿ ಇರ್ಬೋದು, ವ್ಯಕ್ತಿಗೆ ಯಾವ ರೀತಿ ಶಿಕ್ಷೆ ಇರುತ್ತೆ ಅಂತ ಸವಿಸ್ತಾರವಾಗಿ ತಿಳಿಸ್ಕೊಟ್ಟಂಥ ರಮೇಶ್ ಸರ್ಗೆ ಅನಂತ ಧನ್ಯವಾದಗಳು. ನಂತರ ಈ ಒಂದು ಕಾರ್ಯಕ್ರಮದಲ್ಲಿರುವಂಥ ಮತ್ತೊಬ್ಬ ಅತಿಥಿಗಳಾದಂಥ ವಿದ್ಯಾ ಮೇಡಮ್ರವರು ಈ ಒಂದು ಮಕ್ಕಳ ಕುರಿತು, ಈ ಕಾರ್ಯಕ್ರಮದ ಕುರಿತು ಮಾತಾಡಬೇಕಾಗಿ ವಿನಂತಿಸಿಕೊಳ್ತೇವೆ. ವೇದಿಕೆಯಲ್ಲಿ ಹಾಸನಿರತಕ್ಕಂಥ ಗಣ್ಯರಿಗೆ ಹಾಗೂ ಈ ಒಂದು ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿ ಆಗಮಿಸಿರ್ತಕ್ಕಂಥ ಎಲ್ಲ ಈ ವಿದ್ಯಾರ್ಥಿನಿಯರಿಗೆ ಎಲ್ಲರಿಗೂ ಸಹ ನನ್ನ ನಮಸ್ಕಾರಗಳು.
ಇಷ್ಟೊತ್ತು ಹೇಳಿದ್ದೆಲ್ಲ ಅರ್ಥ ಆಗಿದೆಯಾ ನಿಮಗೆ? ಈಗ ನಾನು ಕೆಲವು ಕ್ವಶನ್ಸ್ ಕೇಳ್ಬೋದಾ ನಿಮಗೆ? ಕೇಳ್ಬೋದಾ? ಆಯ್ತು, ಆಗಲೇ ಭಾರತಿ ಮೇಡಮ್ ಅವರೇ ಹೇಳಿ ಅವರೇ ಕ್ವಶನ್ಸು ಕೇಳಿಬಿಟ್ಟಿದ್ದಾರೆ. ಈಗ ಪೋಕ್ಸೋ ಆಕ್ಟ್ ಬಗ್ಗೆ ಸರ್ ಹೇಳಿದ್ರಲ್ವಾ, ಸೊ ಪೋಕ್ಸೋ ಆಕ್ಟ್ ಬಗ್ಗೆ ಇನ್ನೊಂದು ಎರಡೇ ಪಾಯಿಂಟ್ ನಾನು ಹೇಳ್ತೀನಿ. ಈಗ ನೀವೇನಾದರೂ ದಾರಿಯಲ್ಲಿ ನಡ್ಕೊಂಡು ಬರ್ತಾ ಇರ್ತೀರಲ್ವಾ, ಸೊ ನಿಮ್ಮ ಹಿಂದೆ ಯಾರಾದರೂ ಬರ್ತಾ ಇದ್ದಾರೆ ಅಂತಂದರೆ ಅದು ಸಹ ಪೋಕ್ಸೋಗೆ ಅಟ್ರಾಕ್ಟ್ ಆಗುತ್ತೆ, ಆಯಿತಾ? ಮತ್ತು ಅವರೇನಾದರೂ ನಿಮಗೆ ಮೊಬೈಲನ್ನು ತೋರಿಸಿದ್ರೆ, ಆಯಿತಾ, ಮೊಬೈಲನ್ನು ತೋರಿಸೋದು, ಅಶ್ಲೀಲ ಚಿತ್ರಗಳನ್ನು ತೋರಿಸೋದು, ಆಬ್ಸಿನ್ ಆಬ್ಜೆಕ್ಟ್ಸ್ ಅಂತ ಹೇಳಿ ಅಂತೀವಿ ಅದನ್ನು ಇಂಗ್ಲೀಷಲ್ಲಿ. ಸೊ ಆ ರೀತಿಯಾಗಿರ್ತಕ್ಕಂಥ ತೋರಿಸೋದು ಪಿಕ್ಚರ್ಸು, ಅದು ಸಹ ಪೋಕ್ಸೋ ಆಗುತ್ತೆ. ನೆಕ್ಸ್ಟು ಪೋಕ್ಸೋ ಅನ್ನೋದು ನ್ಯೂಟ್ರಲ್ ಜೆಂಡರ್ ಆ್ಯಕ್ಟ್ ಅಂತ ಕರಿತೀವಿ. ನ್ಯೂಟ್ರಲ್ ಜೆಂಡರ್ ಆ್ಯಕ್ಟ್ ಅಂತಂತಂದರೆ ಇದು ಬರೀ ಹೆಣ್ಮಕ್ಳಿಗೆ ಅನ್ವಯಿಸಲ್ಲ, ಗಂಡು ಮಕ್ಕಳಿಗೆ ಅನ್ವಯಿಸಲ್ಲ, ಇಬ್ಬರಿಗೂ ಸಹ ಅನ್ವಯಿಸುತ್ತೆ ಇದು, ಆಯಿತಾ? ಗಂಡಸರು ಅಂದರೆ ಮಕ್ಕಳು ಅಂತಂತಂದರೆ ಈಗ 18 ವರ್ಷ ಒಳಗಡೆ ಇರ್ತಕ್ಕಂಥವ್ರನ್ನ ಮಕ್ಕಳು ಅಂತ ಕರಿತೀವಲ್ವಾ. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ಈಗ 10 ಇಯರ್ಸ್, ಆಯಿತಾ, 10 ಇಯರ್ಸಿಂದ ಹಿಡಿದು 80 ಇಯರ್ಸ್ 90 ಇಯರ್ಸ್ವರೆಗೂ ಈ ಒಂದು ಆ್ಯಕ್ಟ್ ಅಟ್ರಾಕ್ಟ್ ಆಗುತ್ತೆ. ಇವ್ರಿಗೆ ಅವ್ರಿಗೆ ಅಂತೇನಿಲ್ಲ, ಹೆಣ್ಣಿಗೆ ಆಗಿರ್ಬೋದು ಗಂಡಿಗೆ ಆಗಿರ್ಬೋದು. ಈಗ ಗಂಡು ಮಕ್ಕಳ ಬಗ್ಗೆ ಸರ್ ಹೇಳಿದ್ರಲ್ವಾ ಯಾವ ಥರ ಅಟ್ರಾಕ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು. ಈಗ 16 ವರ್ಷದ ಹುಡುಗಿ ಅಥವಾ 24-25 ವರ್ಷದ ಹುಡುಗ ವಿವಾಹವಾದರೆ ಅದು ಬಾಲ್ಯ ವಿವಾಹ ಆಗುತ್ತೆ, ಜೊತೆಗೆ ಪೋಕ್ಸೋನು ಆಗುತ್ತೆ ಅಂತ ಹೇಳಿ ಹೇಳಿದ್ರು ಅಲ್ವಾ. ಈಗ ಹೆಣ್ಮಕ್ಳಿಗೆ ಯಾವ ಥರ ಅನ್ವಯಿಸುತ್ತೆ ಅನ್ನೋದು ಕ್ವಶನ್ನು. ಡೌಟ್ ಇದೆಯಾ ನಿಮಗೆ? ಡೌಟ್ ಇದೆಯಾ ಇಲ್ವಾ? ಇದೆಯಾ? ಸೊ ಹೆಣ್ಮಕ್ಳಿಗೆ ಯಾವ ಥರ ಅನ್ವಯಿಸುತ್ತೆ ಅಂತಂತಂದರೆ ಈಗ ಯಾರಾದರೂ ಒಬ್ಬರು 18 ಇಯರ್ಸ್ ಮೇಲ್ಪಟ್ಟಿರ್ತಕ್ಕಂಥ ಯಾರಾದರೂ ಒಬ್ಬರು ಲೇಡಿ ವುಮನ್, ಆಯಿತಾ, ಸೊ ಅವರು 18 ವರ್ಷ ಒಳಗಡೆ ಇರ್ತಕ್ಕಂಥ ಯಾರಾದರೂ ಗಂಡು ಮಕ್ಕಳಿಗೆ, ಆಯಿತಾ, ಅವ್ರನ್ನ ಏನಾದ್ರೂ ಅವರು ದುರ್ಬಳಕೆಯನ್ನು ಮಾಡಿಕೊಂಡ್ರೆ ಸೊ ಇಲ್ಲಿ ಹೆಣ್ಣಿಗೂ ಸಹ ಪೋಕ್ಸೋ ಆ್ಯಕ್ಟು ಅಟ್ರಾಕ್ಟ್ ಆಗುತ್ತೆ. ಅರ್ಥ ಆಯ್ತಾ? ಇನ್ನು ವಿವರವಾಗಿ ಹೇಳ್ಬೇಕಾ? ಅರ್ಥ ಆಗಿದೆಯಾ? ಸೊ 18 ಇಯರ್ಸ್ ಒಳಗಡೆ ಇರ್ತಕ್ಕಂಥ ಯಾವುದಾದ್ರೂ ಗಂಡು ಮಗುನ 18 ವರ್ಷ ಮೇಲ್ಪಟ್ಟಿರ್ತಕ್ಕಂಥ ಹೆಣ್ಣು, 18 ವರ್ಷ ಅಂತಂದರೆ 18 ವರ್ಷದಿಂದ ಹಿಡಿದು 70-80 ಇಯರ್ಸ್ವರೆಗೂ, ಆಯಿತಾ. ಸೊ ಆ ಒಂದು ಏಜ್ವರೆಗೂ 18 ಇಯರ್ಸ್ ಒಳಗಡೆ ಇರ್ತಕ್ಕಂಥ ಯಾರಾದರೂ ಬಾಯ್ಸ್ನ ದುರ್ಬಳಕೆ ಮಾಡ್ಕೊಳ್ಳೋ ಅಂಥದ್ದು, ಆಯಿತಾ. ಸೊ ಅಂಥವ್ರಿಗೆ ಈ ಒಂದು ಕಾಯ್ದೆ ಅನ್ವಯಿಸುತ್ತೆ. ಸರಿ, ಈಗ ನಾನು ಈಗ ಒಂದು ಕೆಲವು ಕ್ವಶನ್ಸ್ ಕೇಳ್ತೀನಿ, ಆನ್ಸರ್ ಮಾಡಿ. ಯಾರೆಲ್ಲ ಗಾಡಿ ಓಡಿಸ್ತೀರಾ? ಪರವಾಗಿಲ್ಲ, ರೈಸ್ ಮಾಡಿ ಹ್ಯಾಂಡ್ಸು. ಯಾರೆಲ್ಲ ಗಾಡಿ ಓಡಿಸ್ತೀರಾ? ಹೆಣ್ಮಕ್ಳು ಸಲ್ವಾ? ಬೇಗ ಹೇಳಿ. ನನಗನ್ಸುತ್ತೆ ಪಾಪ ನಿಮಗೆಲ್ಲ ಸಾಕಾಗಿದೆ ಆಗ್ಲಿಂದ ಕೂತ್ಕೊಂಡು ಎಲ್ಲ ಇದು ಮಾಡಿ. ಎಷ್ಟು ಖುಷಿ ಆಗ್ತಿದೆ ಅಂತಂದರೆ ಒಂದು ಗೌರ್ಮೆಂಟ್ ಸ್ಕೂಲಿಗೆ ಬಂದಿದ್ದೀವಿ ಅನ್ನೋ ಒಂದು ಫೀಲೇ ನನ್ನಲ್ಲಿ ಇಲ್ಲ ಸರ್. ತುಂಬ ಡಿಸಿಪ್ಲೈನ್ಡ್ ಆಗಿ, ತುಂಬ ಅಚ್ಚುಕಟ್ಟಾಗಿ ಒಂದೇ ಯೂನಿಫಾರ್ಮಲ್ಲಿ ಮಕ್ಕಳೆಲ್ಲ ನಮ್ಮ ಒಂದು ಸಮಿತಿಯ ಪರವಾಗಿ ನಿಮ್ಮ ಶಿಕ್ಷಕರಿಗೆ ಹಾಗೂ ನಿಮ್ಗೆಬ್ಬರಿಗೂ ಸಹ ಧನ್ಯವಾದಗಳು ತಿಳಿಸ್ತೀನಿ. ಸೊ ಹೇಳಿ, ಯಾರೆಲ್ಲ ಗಾಡಿ ಓಡಿಸ್ತೀರಾ? ರೈಸ್ ಮಾಡಿ ಹ್ಯಾಂಡ್ಸು. ಭಾರತಿ ಮೇಡಮ್ ಪ್ಲೀಸ್ ಕ್ಯಾಪ್ಚರ್ ದ ಫೋಟೋ. ಮಕ್ಕಳ ತಪ್ಪಾ ಸರಿನಾ ನೀವು ಗಾಡಿ ಓಡಿಸೋದು? ತಪ್ಪಾ? ಯಾಕೆ ತಪ್ಪು? ನೀವೇ ಇಂಟರಾಕ್ಷನ್ ಮಾಡೋಣ, ಸುಮ್ಮನೆ ನಾನೇ ಹೇಳ್ತಿದ್ರೆ ಚೆನ್ನಾಗಿರಲ್ಲ. ನೀವು ತಪ್ಪಾ ಸರಿನಾ? ಯಾಕೆ ತಪ್ಪು? ಏಜ್ ವೆರಿ ಗುಡ್ ಮಕ್ಕಳ. ನಿಮಗೆ ಗೊತ್ತು 18 ವರ್ಷದೊಳಗೆ ನಮ್ಗೆ ಮಕ್ಕಳೇ ಅಂತಾರೆ ವಿನಃ ದೊಡ್ಡವರು ಅನ್ನಲ್ಲ. ನಾವು ಮಾಡೋ ಪ್ರತಿಯೊಂದು ಕೆಲಸನೂ ಅದು ಅಪರಾಧನೇ, ತಪ್ಪೆ ಅಂತಾನು ಗೊತ್ತಲ್ವಾ? ಗೊತ್ತಿದ್ದು ಯಾಕೆ ತಪ್ಪು ಮಾಡ್ತೀರಾ? ಕ್ರೇಜ್ ಅಲ್ವಾ? ನನ್ನ ಫ್ರೆಂಡ್ ಕಲ್ತಿದ್ದಾನೆ, ನಾನು ಯಾಕೆ ಕಲಿಬಾರ್ದು? ನಮ್ಮ ಅಣ್ಣ ಗಾಡಿ ಓಡಿಸ್ತಾನೆ, ನಾನು ಯಾಕೆ ಓಡಿಸ್ಬಾರ್ದು ಅಲ್ವಾ? ಅದೊಂದು ಬರುತ್ತಲ್ವಾ, ಆ ಫೀಲ್ ಬರುತ್ತೆ ನಮ್ಗೆ, ಅವರೇ ನಾವು ಹಂಗೆ ಅಂತ ಅಲ್ವಾ? ಸೊ ಆ ಒಂದು ಚಾಲೆಂಜ್ ಆದ್ರೂ ಗಾಡಿ ಕಲಿತೀವಲ್ವಾ ನಾವು? ಅದೇ ಥರನೂ ಓದ್ಬೇಕಲ್ವಾ? ಅದೇ ಥರನೂ ಓದ್ಬೇಕಲ್ವಾ ಅಲ್ವಾ? ಅವ್ರು ವಿಧಿಸ್ತಾರೆ. ಯಾರಿಗೆ ವಿಧಿಸ್ತಾರೆ? ನಿಮಗೆ ವಿಧಿಸ್ತಾರಾ? ಇನ್ಯಾರಿಗೆ? ವೆರಿ ಗುಡ್, ಪೋಷಕರಿಗೆ ವಿಧಿಸ್ತಾರೆ. ಈಗ ಫಾರ್ ಎಕ್ಸಾಂಪಲ್, ಈಗ ನೀವು ಯಾವ್ದಾದ್ರು ಗಾಡಿ ಓಡಿಸಿದ್ರಿ, ನಾನೇ ಹಿಡ್ಕೊಂಡೆ, ಒಂದು 25,000 ಫೈನ್ ಹಾಕಿದೆ ಅಂತಂದ್ರೆ ಯಾರು ಕಟ್ತಾರೆ ಅದನ್ನ? ನೀವು ಕಟ್ತೀರಾ? ನೀವು ಕಟ್ಟಕ್ಕಾಗಲ್ಲ ಅಲ್ಲ. ಅದಕ್ಕೋಸ್ಕರ ನಿಮ್ಮ ಪೋಷಕರಿಗೆ ದಂಡ ವಿಧಿಸ್ತಾರೆ. ನಿಮ್ಮದೇ ಆಗಿರ್ತಕ್ಕಂಥ ಏಜ್ ನಿಮಗೆ ಬರುತ್ತೆ. ಸರ್ ಹೇಳಿದಾರೆ ಆಗಲೇ ಅಲ್ವಾ, ಎಲ್ಲದಕ್ಕೂ ಒಂದು ಏಜ್ ಲಿಮಿಟ್ ಅಂತ ಹೇಳಿ ಇದೆ. ಸೊ ಆ ಏಜ್ ಲಿಮಿಟ್ ಬರೋವರೆಗೂ ನೀವೆಲ್ಲನೂ ಕಾಯಬೇಕಾಗುತ್ತೆ.
ಆಯಿತಾ. ಸೊ ನಿಮ್ಮ ಪೇರೆಂಟ್ಸ್ಗೆ ಹೇಳಿ, ಸೊ ಗಾಡಿ ಓಡಿಸುವಾಗ ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸ್ಬೇಕು ಅಂತ ಹೇಳಿ, ನೆಕ್ಸ್ಟು DL ಇರಬೇಕು, ಇನ್ಸೂರೆನ್ಸ್ ಇರಬೇಕು ಅಂತ ಎಲ್ಲ ಹೇಳಬೇಕಾಗುತ್ತೆ, ಆಯಿತಾ. ಸೊ ನೆಕ್ಸ್ಟು ಯಾರೆಲ್ಲ ಮೊಬೈಲ್ ನೋಡ್ತೀರಾ ಕೈ ಎತ್ತಿ. ಯಾರ ಮನೇಲಿ ಮೊಬೈಲ್ ಇಲ್ಲ? ಯಾರ ಮನೇಲಿ ಮೊಬೈಲ್ ಇಲ್ಲ? ಇದೆ ಅಲ್ಲ? ಇಲ್ಲ, ಎಲ್ಲರ ಮನೇಲೂ ಇದೆ ಅಲ್ವಾ? ಯಾರು ಅಲ್ಲೊಂದೇ ಒಂದು ಮಗು ಕೈ ಎತ್ತಿದೆ. ನಿಮ್ಮ ಮನೇಲಿ ಮೊಬೈಲ್ ಇಲ್ವಾ? ನಿಜ ಹೇಳಬೇಕು. ಸೊ ಈಗ ಎಲ್ಲರ ಮನೇಲೂ ಮೊಬೈಲ್ ಇದೆ ಅಲ್ವಾ? ಸೊ ಒಂದು ಮಮ್ಮಿಗೊಂದು ಫೋನ್ ಇದ್ರೆ ಡ್ಯಾಡಿಗೊಂದು ಫೋನ್ ಇರುತ್ತಲ್ಲ ಅಲ್ವಾ? ಅಜ್ಜ ಅಜ್ಜಿಗೂ ಫೋನ್ ಇರುತ್ತೆ ಅಲ್ವಾ? ಇರುತ್ತೆ. ಈಗ ಅಜ್ಜ ಹತ್ರನೂ ಫೋನ್ ಇರುತ್ತೆ ಅಲ್ವಾ? ಸೊ ಎಲ್ಲರ ಮನೇಲೂ ಫೋನ್ ಇದೆ. ಯಾರ ಮನೆಯಲ್ಲಿ ಈಗ ಯಾರ ಮನೆಯಲ್ಲಿ ಇದು ಇಲ್ಲ ಅಂತ ಕೇಳಂಗಿಲ್ಲ. ಗಾಡಿ ಅಥವಾ ಮೊಬೈಲ್ ಎಲ್ಲರ ಮನೆಯಲ್ಲೂ ಇರುತ್ತೆ. ಅದೊಂದು ಅಸೆಟ್ ಆಗಿಬಿಟ್ಟಿದೆ ಈಗ ಅಲ್ವಾ? ಒಬ್ಬರ ಮೇಲೆ ಒಬ್ಬರು ಕಾಂಪಿಟೇಷನ್ಗೆ ತೊಗೊಂಡು ಇಟ್ಕೊಳ್ಳೋ ಅಂತ ಒಂದು ಪರಿಸ್ಥಿತಿ ಬಂದ್ಬಿಟ್ಟಿದೆ. ಬಟ್ ಅದರಿಂದ ಎಷ್ಟು ದುಷ್ಪರಿಣಾಮಗಳು ಆಗ್ತಿದೆ ಅನ್ನೋದು ನಿಮ್ಮ ಪೇರೆಂಟ್ಸ್ಗೂ ಸಹ ಅರಿವಿಲ್ಲ ಅಲ್ವಾ? ಮೊಬೈಲಲ್ಲಿ ಅವ್ರಿಗೆ ಇವಾಗ ಒಂದೊತ್ತು ಏನಾದರೂ ಬೇಕು ಮನೆಯಲ್ಲಿ ಅಂತಂದರೆ ಅದಕ್ಕೆ ಬೇಕಾದರೆ ಕಡಿಮೆ ಮಾಡ್ತಾರೆ ವಿನಃ ಮೊಬೈಲ್ ಕರೆನ್ಸಿ ಮಾತ್ರ ಕಡಿಮೆ ಮಾಡಲ್ಲ ಅಲ್ವಾ? ನಾಳೆಗೆ ರೀಚಾರ್ಜ್ ಆಗೋಗುತ್ತೆ ಅಂದರೆ ಇವತ್ತೇ ಅದನ್ನು ರೀಚಾರ್ಜ್ ಮಾಡ್ಕೊಬಿಡ್ತಾರೆ. ಕರೆಕ್ಟಾ? ನೀವೆಲ್ಲ ಹೋಗಿ ಮನೆಗೆ ಹೋಗಿ ಎಷ್ಟು ಜನ ಫೋನ್ ನೋಡ್ತೀರಾ? ಎಷ್ಟು ಜನ ನೋಡ್ತೀರಾ ಫೋನು? ವೆರಿ ಗುಡ್ ಮಕ್ಕಳ, ಎಲ್ಲರೂ ನೋಡ್ತೀರಾ ಅಂತ ಅಕ್ಸೆಪ್ಟ್ ಆಯ್ತು ಈಗ ಅಲ್ವಾ? ಯಾರು ಕೈ ಎತ್ತಲಿಲ್ಲ ಅಂತಂದರೆ ಮೌನ ಸಮ್ಮತಿ ಲಕ್ಷಣ ಅಲ್ವಾ? ಎಲ್ಲರೂ ಮೊಬೈಲ್ ನೋಡ್ತೀರಾ ಅಲ್ವಾ? ಮೊಬೈಲಲ್ಲಿ ಏನು ಬರುತ್ತೆ? ಒಳ್ಳೇದು ಬರುತ್ತೆ, ಅಡ್ವಾಂಟೇಜು ಇದೆ, ಡಿಸ್ಅಡ್ವಾಂಟೇಜು ಇದೆ ಅಲ್ವಾ? ಸೊ ಈಗ ಒಂದು ಎಕ್ಸಾಂಪಲ್ ಏನು ಅಂತಂದರೆ, ಆಂಧ್ರದಲ್ಲಿ ಗೌರ್ಮೆಂಟೇ ಒಬ್ಬರನ್ನ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ, ಚಾಗಂಟಿ ಕೋಟೇಶ್ವರರಾವ್ ಅಂತ ಹೇಳಿಬಿಟ್ಟು. ಅವ್ರ ಕೆಲಸ ಏನು ಗೊತ್ತಾ? ಪ್ರತಿ ಶಾಲೆಗೂ ಹೋಗಿ ಮಕ್ಕಳನ್ನು ಏನು ಒಂದು ಹಿತವಚನಗಳು ಹೇಳ್ತಕ್ಕಂಥದ್ದು, ಅವ್ರನ್ನ ಮೋಟಿವೇಟ್ ಮಾಡೋ ಅಂಥದ್ದು. ಬರೀ ಓದೋದ್ರ ಕಡೆನೇ ಅವ್ರ ಗಮನ ಇರಬೇಕು. ಈಗ ಎಷ್ಟು ಸಮಾಜ ಹಾಳಾಗ್ತಿದೆ ಅಂದರೆ ಕಾರಣ ಫಸ್ಟ್ ಪ್ರಪ್ರಥಮವಾಗಿ ಮೊಬೈಲ್ ಅಲ್ವಾ? ಯಾವುದೋ ಒಂದು ಅನ್ನೋನ್ ನಂಬರಿಂದ ಏನು ಬರುತ್ತೆ? ಹಾಯ್ ಅಂತ ಬರುತ್ತೆ. ನೀವೇನು ಮಾಡ್ತೀರಾ? ಹಲೋ ಅಂತ ಅಲ್ವಾ? ಹಾಯ್ ಹಲೋ ಹೋಗಿ ಎಲ್ಲೂ ಬರುತ್ತೆ? ಈ ಬ್ಯಾನರ್ ಇದೆಯಲ್ಲ ಆ್ಯಕ್ಟ್ಸು, ಬ್ಯಾನರಲ್ಲಿ ಇದೆಯಲ್ಲ ಆ್ಯಕ್ಟ್ಸು, 2 ಆ್ಯಕ್ಟ್ಸ್ ಇದೆ ಇಲ್ಲಿ, 2 ಕಾಯ್ದೆಗಳಿದೆ. ಅಲ್ಲಿಗೆ ಬಂದು ನಿಲ್ಲುತ್ತೆ ಆ ಹಾಯಿ ಅಲ್ಲೋ ಅನ್ನೋ ವರ್ಡ್ಸ್. ಕರೆಕ್ಟಾ? ಎಸ್ ಆರ್ ನೋ? ಒಪ್ಕೋತೀರಾ? ಸೊ ಆಯಿತು ಮಕ್ಕಳ, ಜಾಸ್ತಿ ಹೇಳಿದ್ರೆ ನಿಮಗೂ ಸಹ ಬೋರ್ ಆಗುತ್ತೆ ನಾನು ಅಂದ್ಕೊಂಡಿದ್ದೀನಿ. ಇಲ್ವಾ? ಏನೋ ಕೇಕ್ ಗೊತ್ತಾ, ಜಾಸ್ತಿ ತಿಂದಷ್ಟು ಅಜೀರ್ಣ ಆಗುತ್ತೆ ಅನ್ನೋ ಜಾಸ್ತಿ ಟಾಪಿಕ್ಸ್ ಒಂದೇ ದಿನ ಹೇಳಿದ್ರೆ ನಿಮಗೂ ಸಹ ಅದನ್ನು ಯಾವ್ದು ಕೇಳಬೇಕು ಯಾವ್ದು ಬಿಡಬೇಕು ಅಂತ ಹೇಳ್ಬಿಟ್ಟಿರುತ್ತಲ್ವಾ? ನಮ್ಮ ರಮೇಶ್ ಸರು ಮತ್ತು ನಮ್ಮ ಇವರು ಭಾರತಿ ಮೇಡಮ್ ಅವರು ಎಲ್ಲಾನು ಸಹ ಟಾಪಿಕ್ನೆಲ್ಲ ಕವರ್ ಮಾಡಿದ್ದಾರೆ. ಆದಷ್ಟು ನಮ್ಮ ಗಮನ ಯಾವ ಕಡೆ ಇರಬೇಕು? ಓದೋದ್ರ ಕಡೆ ಇರಬೇಕು. ಸರ್ ಆಗಲೇ ಹೇಳ್ತಿದ್ರು, ಮೊಬೈಲು ತಲೆ ಬಗ್ಸಿ ನನ್ನನ್ನು ನೋಡು, ಮುಂದೊಂದು ದಿನ ನಿನ್ನನ್ನು ತಲೆ ಎತ್ತದಂತೆ ಮಾಡುತ್ತೇನೆ. ಅಂದರೆ ಪುಸ್ತಕ ಏನು ಹೇಳುತ್ತೆ? ತಲೆ ಬಗ್ಗಿಸಿ ನನ್ನನ್ನು ಓದು, ಮುಂದೊಂದು ದಿನ ತಲೆ ಎತ್ತು ಅಂತ ಮಾಡ್ತೀನಿ. ಇದಕ್ಕೆ ಎಕ್ಸಾಂಪಲ್ ಏನು ಗೊತ್ತಾ ಮಕ್ಕಳ? ನಾವೇ. ನಮ್ಮ ಕಾಲದಲ್ಲಿ ಮೊಬೈಲ್ ಅನ್ನೋದು ಇರಲಿಲ್ಲ, ಇತ್ತು. ಆಗ ಕೀಪ್ಯಾಡ್ ಮೊಬೈಲ್ಸ್ ಇತ್ತು, ಆಯ್ತಾ? ಸೊ ಅವತ್ತೆಲ್ಲ ನಮಗೆ ಮೊಬೈಲ್ ಇದ್ದಿದ್ರೆ ಒಂದ್ಸರಿ ಅನಿಸುತ್ತೆ ನಾವಿಲ್ಲಿ ಬಂದು ಕೂರ್ತಿದ್ವೋ ಇಲ್ವೋ ಅನಿಸುತ್ತೆ, ಹಂಗಾಗ್ಬಿಟ್ಟಿದೆ. ಈಗ ಹೆಂಗಾಗಿದೆ ಅಂತಂದರೆ, ಅಮ್ಮ ಎಲ್ಲಾದರೂ ಹೊರಗಡೆ ಹೋಗಿದ್ದಾರೆ ಅಂದರೆ ಅಪ್ಪ ಬಂದು ಕೇಳಲ್ಲ. ಅದೇ ಒಂದು 5 ನಿಮಿಷ ಮೊಬೈಲ್ ಕಾಣಲಿಲ್ಲ ಅಂದರೆ ಅಪ್ಪ ಕೂಗಾಡ್ತಿರ್ತಾರೆ ಮನೇಲಿ. ಕರೆಕ್ಟಾ? ಕರೆಕ್ಟಾ ಇಲ್ವಾ? ಎಲ್ಲೋಯ್ತು ನನ್ನ ಮೊಬೈಲು, ಯಾರು ತೊಗೊಂಡ್ರು ಅಂತ ಕೇಳ್ತಿರ್ತಾರೆ. ಕರೆಕ್ಟಾ? ಮನೆಗೆ ಬಂದಿದ ತಕ್ಷಣ ಅಮ್ಮ ಸಪೋಸ್ ಅಲ್ಲೆಲ್ಲಾದರೂ ಇಟ್ಟು ಮರ್ತಿರ್ತಾರೆ ಅಪ್ಪ, ಅಮ್ಮ ಎಲ್ಲೋಯ್ತು ಅಂತ ಕೇಳಲ್ಲ, ಮೊಬೈಲ್ ಎಲ್ಲೋಯ್ತು ಅಂತ ಕೇಳ್ತಾರೆ. ಅಂಥ ಒಂದು ಇದಕ್ಕೆ ಬಂದ್ಬಿಟ್ಟಿದ್ದೀವಿ ನಾವೀಗ. ಈ ಟೆಕ್ನಾಲಜಿ ಎಷ್ಟೆಷ್ಟು ಬೆಳೀತಿದೆ ಅಂತಂದರೆ ಅಷ್ಟೂ ಸಹ ನಮಗೆಲ್ಲನೂ ಹಾಳಾಗ್ತಿದೆ ವಿನಃ ಅದರಿಂದ ನಾವು ಬಳಸ್ಕೊಳ್ಳೋ ಅಂಥದ್ದಿಲ್ಲ, ಆಯಿತಾ? ಸೊ ಹಾಗಾಗಿ ಎಲ್ರಿಗೂ ಹೇಳೋದು ಒಂದು ಮಾತೇನು ಅಂತಂದರೆ, ಮುಂದೊಂದು ದಿನ ನೀವೆಲ್ಲ ಸತ್ಪ್ರಜೆಗಳಾಗಬೇಕು ಅಂತಂದರೆ ಇವತ್ತಿನ ತ್ಯಾಗ ತುಂಬ ದೊಡ್ಡದು, ಆಯಿತಾ? ಸೊ ಹಾಗಾಗಿ ನೀವೆಲ್ಲನೂ ಸಹ ಇಷ್ಟೊತ್ತು ಹೇಳಿರ್ತಕ್ಕಂಥ ಎಲ್ಲ ಒಂದು ಮಾತುಗಳನ್ನು ಕೇಳಿಸ್ಕೊಂಡಿದ್ದೀರಾ. ಅದನ್ನು ಕೇಳಿಸ್ಕೊಂಡು ಇದೇ ಫೀಲ್ಡಲ್ಲಿ ಬೆಳೆದಿರಾ, ದಯವಿಟ್ಟು ನಿಮ್ಮ ಜೀವನಗಳಲ್ಲಿ ಅಳವಡಿಸ್ಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ತುಂಬ ಸವಿಸ್ತಾರವಾಗಿ ವಿದ್ಯಾ ಮೇಡಮ್ರವರು ಪೋಕ್ಸೋ ಬಾಲ್ಯ ವಿವಾಹ ಜೊತೆಗೆ ವಿದ್ಯಾರ್ಥಿಗಳು ವಿತೌಟ್ DL 18 ವರ್ಷದ ಒಳಗಿನ ವಿದ್ಯಾರ್ಥಿಗಳು ಯಾವುದೇ ರೀತಿ ವಾಹನವನ್ನು ಗೇರ್ ವೆಹಿಕಲ್ನ ಬಳಸೋದು ನಿಷಿದ್ಧ. ಬಳಸಿದ್ರೆ ಅದರ ಪರಿಣಾಮ ಆಲ್ ವೆಹಿಕಲ್ಸ್ ಬಳಸಿದ್ರೆ ಅದರ ಎಫೆಕ್ಟು ತುಂಬ ಪೇರೆಂಟ್ಸ್ಗೂ ಆಗುತ್ತೆ, ತಮ್ಮ ಭವಿಷ್ಯಕ್ಕೂ ಆಗುತ್ತೆ ಅಂತ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಅನಂತ ಧನ್ಯವಾದಗಳು. ನಂತರ
ಮಕ್ಕಳ ನೀವು ಯಾರಾದ್ರೂ ಗಾಡಿ ಓಡಿಸಿದ್ದನ್ನು ಪೊಲೀಸವ್ರು ಕಂಡ್ರು ಅಂತಂತಂದರೆ 25 ವರ್ಷದವರೆಗೂ ನಿಮಗೆ DL ಕೊಡಲ್ಲ. ಈಗ ಅದು RTO ರೂಲ್ಸ್ ಆಗಿದೆ ಆಯಿತಾ. 25 ಇಯರ್ಸ್ವರೆಗೂ ನಿಮಗೆ 18 ಇಯರ್ಸ್ ಆದಮೇಲೆ DL ಸಿಗುತ್ತೆ. ಯಾವಾಗ ನೀವು 18 ವರ್ಷದೊಳಗಡೆ ಗಾಡಿ ಮುಟ್ಟಿದ್ದೀರಾ ಇದ್ದರೆ. ಸಪೋಸ್ ನೀವೇನಾದರೂ 18 ವರ್ಷ ನೀವೆಲ್ಲಾದರೂ ಸಿಕ್ಕಾಕ್ಕೊಂಡ್ರಿ, ನೀವು ಗಾಡಿ ಓಡಿಸೋವಾಗ ಅಂತ ಒಂದು ಪೊಲೀಸ್ ಅವ್ರ ಕಡೆ ಸಿಕ್ಕಾಕ್ಕೊಂಡ್ರಿ ಅಂತಂದರೆ ನಿಮಗೆ 25 ವರ್ಷದವರೆಗೂ RTO ಅವರು DL ಕ್ಯಾನ್ಸಲ್ ಮಾಡ್ತಾರೆ. ನಿಮ್ಮ ಆಧಾರ್ ಕಾರ್ಡ್ನ ತೊಗೊಂಡು ಇಟ್ಕೊತಾರೆ. 25 ಇಯರ್ಸ್ವರೆಗೂ ಕೊಡಲ್ಲ. ಒಂದು ಎರಡನೇದು ಬಂದು 3 ಮಂತ್ಸು ಜೈಲು ಇರುತ್ತೆ, ಅದು ನಿಮ್ಮ ಪೇರೆಂಟ್ಸ್ಗೆ. ಸೊ ಹಾಗಾಗಿ ಇದನ್ನ ಮೈಂಡಲ್ಲಿ ಇಟ್ಕೊಳ್ಳಿ. ಮತ್ತು ಇನ್ನೂ ಒಂದು, ಎಲ್ರಿಗೂ ಬರ್ತ್ ಸರ್ಟಿಫಿಕೇಟ್ಸ್ ಇದೆಯಾ? ಎಲ್ರಿಗೂ ಇದೆಯಾ? ಯಾರಿಗಿಲ್ಲ ಅಂತಂತಂದ್ರೆ ಸೊ ನಮ್ಮ ಒಂದು ಸಮಿತಿಯ ಪರವಾಗಿ ಉಚಿತವಾಗಿ ನಾವು ಬರ್ತ್ ಸರ್ಟಿಫಿಕೇಟ್ನ, ನನ್ನ ನೆಕ್ಸ್ಟ್ ಅದಾಲತ್ ಬರ್ತಿದೆ 14ನೇ ತಾರೀಕು ಮಾರ್ಚ್ 14 ಇದೆ ಅದಾಲತ್ತು. ಸೊ ನೀವು ಯಾರಿಗೆ ನಿಮಗೆ ಅಂತಂದರೆ ನಿಮ್ಮ ಅಕ್ಕ, ತಂಗಿ, ತಮ್ಮ, ಅಣ್ಣ ಇದ್ದರೂ ಸಹ, ಅಂದರೆ ಅವರು ವಿದ್ಯಾಭ್ಯಾಸ ಮಾಡ್ತಕ್ಕಂಥವ್ರು ಆಗಿರ್ಬೇಕು ಆಯಿತಾ. ಅವ್ರು ಸಪೋಸ್ ಬೇರೆ ಕಾಲೇಜಲ್ಲಿ ಓದ್ತಾ ಇದ್ರೂ ಸಹ ತಂದು ಕೊಟ್ಟರೆ ಒಂದು ಸ್ಟಡಿ ಸರ್ಟಿಫಿಕೇಟು, ಆಧಾರ್ ಕಾರ್ಡು ಮತ್ತು ಪೇರೆಂಟ್ಸ್ ಆಧಾರ್ ಕಾರ್ಡು ಒಂದು ಈ 3 ರೆಕಾರ್ಡ್ಸ್ನ ನಿಮ್ಮ ಒಂದು ಇವ್ರಿಗೆ ಹೆಡ್ ಮಾಸ್ಟರ್ ಕಡೆ ತಂದು ಕೊಟ್ರಿ ಅಂತಂದರೆ ನಾವು ಅದರ ಮೇಲೆ ನಾವು ಬರ್ತ್ ಸರ್ಟಿಫಿಕೇಟ್ ಅಂದರೆ ಆರ್ಡ್ರ್ ಕೊಡ್ತೀವಿ. ಅದನ್ನು ತೊಗೊಂಡೋಗಿ ಮತ್ತೆ ಸಂಬಂಧಪಟ್ಟ ನಾಳೆ ಕಚೇರಿಯಲ್ಲಿ ನೆಮ್ಮದಿ ಕೇಂದ್ರದಲ್ಲಿ ತೊಗೋಬೇಕು. ಒಂದು ಎರಡನೇದು ಬಂದ್ಬಿಟ್ಟು ಏನು ಅಂತಂದರೆ, ಈಗ ಸಪೋಸು ಬೇರೆ ಸ್ಕೂಲ್ಸಲ್ಲಿ ಓದ್ತಿದ್ರೆ ಸೊ ಸಂಬಂಧಪಟ್ಟ ಆಯಾ ಸ್ಕೂಲ್ಸು, ಈಗ ನಿಮ್ಮ ತಮ್ಮನೋ ಅಣ್ಣನೋ ಬೇರೆ ಕಡೆ ಓದ್ತಾ ಇರ್ತಾರಲ್ವಾ, ಆ ಸ್ಕೂಲಿಂದ ಬರಬೇಕಾಗುತ್ತೆ. ಈ ಸ್ಕೂಲಿಂದ ನಾವು ತೊಗೊಳ್ಳೋಣ ಆಯಿತಾ. ಸೊ ಹಾಗಾಗಿ ಎಲ್ಲ ಈ ಒಂದು ಇದನ್ನು ಯೂಟಿಲೈಸ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು. ಕೇಳಿಸ್ಕೊಂಡ್ರೆ ಎಲ್ಲರೂ ಗೊತ್ತಾಯ್ತಲ್ವಾ? ನೀವು ಏನಾದರೂ ಈಗ ಪೊಲೀಸ್ಗೆ ಸಿಕ್ಬಿದ್ರೆ ಖಂಡಿತ ನಿಮಗೆ 25 ಇಯರ್ಸ್ವರೆಗೂ ಮತ್ತೆ DL ಸಿಗಲ್ಲ. ದಿಗಂತ್ ಕೇಳಿಸ್ತಾ ಇದೆಯಪ್ಪ? ಓಕೆ. ಮತ್ತು ರೀಸೆಂಟ್ ಒಂದು ಕೆಟ್ಟ ಉದಾಹರಣೆ ಅಂತ ಹೇಳ್ಬೋದು. 18 ವರ್ಷದ ಒಳಗಿನ ಎಲ್ಲ ಮಕ್ಕಳು, ಒಂದು 7 ಜನ ವಿದ್ಯಾರ್ಥಿಗಳು ಜಾಲಿ ರೈಡ್ ಅಂತ ಹೋಗಿ ಹೊಸಕೋಟೆ ಹತ್ರ ತುಂಬ ದುರಂತ ನೋಡಿ. 7 ಕುಟುಂಬ ಎಲ್ಲರೂ ಕಣ್ಣೀರಲ್ಲಿ ಶೋಕಸಾಗರದಲ್ಲಿ ಮುಳುಗಿದ ಒಂದು ದುರಂತ ನೋಡಿ. ಈ ರೀತಿ ದುರಂತ, ಈ ರೀತಿ ಅವಸ್ಥೆ ಯಾವುದೇ ಪೇರೆಂಟ್ಗೆ ಬರಬಾರ್ದು. ಮಕ್ಕಳನ್ನ ತುಂಬ ಆಸೆ ಅಂತ ಬೆಳೆಸಿರ್ತಾರೆ, ಹೌದಲ್ವಾ? ಗೊತ್ತಾಗೋದಿಲ್ಲ. ಓಡಿಸಿ ನಿಮ್ಮ ಜೀವನ ಜೊತೆಗೆ ನಿಮ್ಮ ಪೇರೆಂಟ್ಸ್ನ ಭವಿಷ್ಯವನ್ನು ನೀವು ಶೋಕಸಾಗರದಲ್ಲಿ ಮುಳುಗಿಸ್ತೀರಿ. ಇದ್ರ ಬಗ್ಗೆ ತುಂಬ ಡೀಟೇಲಾಗಿ ಮೇಡಮ್ ಅವರು ತಿಳಿಸ್ಕೊಟ್ರು. ಅವರಿಗೆ ಅನಂತ ಧನ್ಯವಾದಗಳು. ಮತ್ತೊಮ್ಮೆ ಇರುವಂಥ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾದಂಥ ಶ್ರೀಯುತ ಜಮೀರ್ ಪಾಷಾ ಸರ್ ಅವರು ತಮ್ಮ ಕುರಿತು 2 ಮಾತಾಡಬೇಕಾಗಿ ವಿನಂತಿ. ಭಾಳ ಹೊತ್ತು ತಗೊಳ್ಳೋದಿಲ್ಲಪ್ಪ, ಈಗಾಗಲೇ ಸಮಯ. ಭಾಳಷ್ಟು ವಿಷಯಗಳನ್ನು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಚಿಂತಾಮಣಿ ತಾಲೂಕು ಕಾನೂನು ಪ್ರಾಧಿಕಾರದ ಸಮಿತಿಯ ಎಲ್ಲ ಸದಸ್ಯರು ಇವತ್ತಿನ ದಿನ ನಮ್ಮ ಶಾಲೆಗೆ ಆಗಮಿಸಿ ಭಾಳ ಸವಿಸ್ತಾರವಾಗಿ, ವಿಶೇಷವಾಗಿ ಈ 2 ಶಾಲೆಗಳು, ಪ್ರಾಥಮಿಕ ಶಾಲೆ ಮತ್ತು ಪ್ರೌಢಶಾಲೆ 2 ಶಾಲೆಗಳ ವಿದ್ಯಾರ್ಥಿಗಳಿಗೆ ಸಾಕಷ್ಟು ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಬಹುಶಃ ಪ್ರಾಥಮಿಕ ಶಾಲೆ ವಿದ್ಯಾರ್ಥಿಗಳಿಗಿಂತ ಪ್ರೌಢಶಾಲೆ ತಮಗೆ ಈ ಎಲ್ಲ ವಿಷಯಗಳು ಬಹಳ ಇವತ್ತಿನ ದಿನಗಳಲ್ಲಿ ಬಹಳ ಅವಶ್ಯಕತೆ ಇದೆ. ನಾವು ಪ್ರತಿಯೊಂದು ಸಭೆ, ಸಮಾರಂಭ, ತರಗತಿ, ಬೋಧನಾ ಸಂದರ್ಭದಲ್ಲಿ ಎಲ್ಲ ವಿಷಯಗಳನ್ನು ನಾವು ನಿಮಗೆ ಹೇಳ್ತಾ ಇರ್ತೀವಿ. ಆದಾಗ್ಯೂ ಈ ವಿಷಯವನ್ನು ಕುರಿತು ಯಾರು ಹೇಳಿದ್ರೆ ಅದು ಸರಿ ಅನಿಸುತ್ತೆ ಅಂತಕ್ಕಂತಹ ಒಂದು ನಿಟ್ಟಿನಲ್ಲಿ ನಮ್ಮ ಏನು ಕಾನೂನು ಇಲಾಖೆಯವರು ಕೂಡ ನೇರವಾಗಿ ನೋಡಿ, ಈಗ ನಾವು ಅವರೇ ಬಂದು ನಮ್ಮ ಶಾಲೆಯಲ್ಲಿ ಮಾಹಿತಿಗಳನ್ನು ಕೊಟ್ಟಿದ್ದಾರೆ. ಮಾಹಿತಿ ತಗೋಬೇಕಂದ್ರೆ ನಾವು ಹೋಗಬೇಕು, ಹುಡುಕಬೇಕು, ತಿಳ್ಕೋಬೇಕು. ಈಗ ಶಾಲೆಗೆ ಅವರೇ ಬಂದು ಸಾಕಷ್ಟು ವಿಷಯಗಳನ್ನು ವಿದ್ಯಾರ್ಥಿಗಳಿಗೆ ತಿಳಿಸ್ಕೊಟ್ಟಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಇವತ್ತಿನ ದಿನ ಏನು ನಮ್ಮ ಒಂದು ಹಳ್ಳಿಗಾಡಿಗಳಲ್ಲಿ ಬಾಲ್ಯ ವಿವಾಹ ಮಾಡ್ತಕ್ಕಂಥದ್ದು, ಮತ್ತು ಅದರ ಜೊತೆಗೆ ಹೆಣ್ಣು ಮಕ್ಕಳು ಅಥವಾ ಗಂಡು ಮಕ್ಕಳಾಗಲಿ ಅವರಿಗೆ ಆಗ್ತಾ ಇರ್ತಕ್ಕಂತಹ ಒಂದು ದೌರ್ಜನ್ಯ, ಮತ್ತು ಪೋಕ್ಸೋ ಆ್ಯಕ್ಟ್ ಬಗ್ಗೆ, ಈ ಎಲ್ಲ ವಿಷಯಗಳ ಬಗ್ಗೆ ಬಹಳ ಸವಿಸ್ತಾರವಾಗಿ ನಮ್ಮ ರಮೇಶ್ ಸರ್ ಮತ್ತು ಭಾರತಿ ಮೇಡಮ್ರವರು ಹೇಳ್ಕೊಟ್ಟಿದ್ದಾರೆ. ಮತ್ತು ವಿದ್ಯಾ ಮೇಡಮ್ರವರು ಅದನ್ನು ಸಮಪ್ ಮಾಡಿ ಸಾಕಷ್ಟು ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಎರಡೂ ಕೂಡ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಬಹಳ ಒಂದು ಪ್ರಮುಖ ವಿಷಯಗಳು ಅಂತ ನಾನು ಭಾವಿಸಿದ್ದೀನಿ.
ಮೊನ್ನೆ ತಾನೇ ನಾವು ನಮ್ಮ ಕೋಟ್ಗಲ್ ವೈದ್ಯರನ್ನು ಕರೆಸಿ ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತು ಅದರ ಜೊತೆಗೆ ಆರೋಗ್ಯ ಪ್ರೌಢಶಾಲಾ ವಿದ್ಯಾರ್ಥಿಗಳು ಯಾವ ರೀತಿ ಈಗ ನೀವೆಲ್ಲನೂ ಕೂಡ ಒಂದು ಅಡಾಲಸೆಂಟ್ ಸ್ಟೇಜಲ್ಲಿ ಇರ್ತಕ್ಕಂಥ ಇರೋದ್ರಿಂದ ಹದಿಹರೆಯದ ಶಿಕ್ಷಣ ತಮಗೆ ಅವಶ್ಯಕತೆ ಇದೆ. ಇದರ ಬಗ್ಗೆಯೂ ಕೂಡ ನಾವು ಒಂದು ವಾರದ ಹಿಂದೆ ಒಂದು ಉಪನ್ಯಾಸ ಕಾರ್ಯಕ್ರಮವನ್ನು ಮಾಡಿದ್ವಿ. ಈ ಹದಿಹರೆಯದ ಶಿಕ್ಷಣ ಮತ್ತು ಈ ಬಾಲ್ಯ ವಿವಾಹ, ಈ ಪೋಕ್ಸೋ ಇವೊಂದಕ್ಕೊಂದು ಲಿಂಕ್ ಇರ್ತದೆ. ಹಾಗಾಗಿ ಇದೆಲ್ಲನೂ ಕೂಡ ತಮಗೆ ವಿಶೇಷವಾಗಿ 10ನೇ ತರಗತಿ ಮತ್ತು 8ನೇ ತರಗತಿ ಪಾಠದಲ್ಲಿಯೂ ಕೂಡ ಎಲ್ಲ ವಿಷಯಗಳು ಬರ್ತವೆ. ಸಮಾಜದಲ್ಲೂ ಬರುತ್ತೆ, ವಿಜ್ಞಾನದಲ್ಲೂ ಬರುತ್ತೆ. ಎಲ್ಲ ವಿಷಯಗಳನ್ನು ಬಹಳ ಸೂಕ್ಷ್ಮ ವಿಷಯಗಳಿವು. ಇದನ್ನು ಎಷ್ಟು ಸಾಧ್ಯವೋ ಅಷ್ಟು ಉತ್ತಮ ರೀತಿಯಲ್ಲಿ ಎಲ್ಲ ಗಣ್ಯರು ಕೂಡ ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ನೀವು ಈ ವಿಷಯಗಳನ್ನು ಗಮನದಲ್ಲಿಟ್ಕೊಂಡು ನಿಮ್ಮ ಒಂದು ಜೀವನದ ಒಂದು ಒಳ್ಳೆಯ ಭವಿಷ್ಯವನ್ನು ರೂಪಿಸ್ಕೋಬೇಕಂತಂದರೆ ಇವುಗಳ ಮೇಲೆ ನಿಮ್ಮ ಗಮನ ಇರಲಿ ಅಂತ ಹೇಳ್ತಾ, ನಮಗೆಲ್ಲರೂ ಕೂಡ ಒಳ್ಳೆಯದಾಗಲಿ. ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲ ವಿಷಯಗಳನ್ನು ತಿಳಿಸ್ಕೊಟ್ಟು ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ಜ್ಞಾನದ ಭಂಡಾರವನ್ನು ಹೆಚ್ಚಿಸಿದಂತಹ ಎಲ್ಲ ಗಣ್ಯರಿಗೂ ಮತ್ತೊಮ್ಮೆ ನಮ್ಮ ಶಾಲೆಯ ಪರವಾಗಿ ಹಾಗೂ ನಮ್ಮ ಎಲ್ಲ ಶಿಕ್ಷಕರ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತಾ ಕಾರ್ಯಕ್ರಮದ ಕುರಿತು, ಮಹತ್ವದ ಕುರಿತು ತುಂಬ ವಿವರವಾಗಿ ತಿಳಿಸಂತ ಎಲ್ಲರನ್ನೂ ಮತ್ತೊಮ್ಮೆ ನೆನೆಸ್ಕೊಂಡು ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ತುಂಬ ಪ್ರಾಪರಾಗಿ ನಮ್ಮ ಎಲ್ಲರಿಗೂ ವಿಷಯವನ್ನು ತಿಳಿಸ್ಕೊಟ್ಟ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಾದಂಥ ಶ್ರೀಯುತ ಜಮೀರ್ ಪಾಷಾ ಸರ್ ಅವರಿಗೆ ಅನಂತ ಧನ್ಯವಾದಗಳನ್ನು ತಿಳಿಸ್ತೇನೆ. ಅದೇ ರೀತಿ ಒಂದು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂಥ ನಮ್ಮ ECO ಆದಂಥ ದೇವಮ್ಮ ಮೇಡಮ್ ರವರಿಗೆ ಅನಂತ ಧನ್ಯವಾದಗಳನ್ನ ತಿಳಿಸ್ತೇನೆ. ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಿದ್ದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಂಥ ಮುಖ್ಯ ಅತಿಥಿಗಳಾದಂಥ ಶ್ರೀಯುತ ರಮೇಶ್ ಸರ್ ಅವರಿಗೆ ಧನ್ಯವಾದಗಳನ್ನ ಹೇಳೋಣ. ಅದೇ ರೀತಿ ಮತ್ತೊಬ್ಬ ಮುಖ್ಯ ಅತಿಥಿಗಳಾದಂಥ ಶ್ರೀಮತಿ ಭಾರತಿ ಮೇಡಮ್ ರವರಿಗೆ ಧನ್ಯವಾದಗಳನ್ನ ಹೇಳೋಣ. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ತುಂಬ ಒಳ್ಳೆಯ ವಿಷಯವನ್ನು ನಮ್ಮೆಲ್ಲರಿಗೂ ಮನಮುಟ್ಟು ಹಾಕಿ ತಿಳಿಸ್ಕೊಟ್ಟಿದ್ದಾರೆ. ವಿದ್ಯಾ ಮೇಡಮ್ ಅವರಿಗೂ ಧನ್ಯವಾದಗಳನ್ನ ಹೇಳೋಣ. ಅದೇ ರೀತಿ ಒಂದು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂಥ ಎಲ್ಲ ನನ್ನ ಸಹೋದ್ಯೋಗಿ ಮಿತ್ರರಿಗೆ ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸ್ತಾ, ವಿದ್ಯಾರ್ಥಿಗಳೇ, ಈ ಒಂದು ಕಾರ್ಯಕ್ರಮದ ಮಹತ್ವವನ್ನು ನಾವು ಚೆನ್ನಾಗಿ ಹರಿದು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಹದಿಹರೆಯದ ಶಿಕ್ಷಣದ ಬಗ್ಗೆ ಇರಬಹುದು, ಬಾಲ್ಯ ವಿವಾಹದ ಬಗ್ಗೆ ಇರ್ಬೋದು, ಪೋಕ್ಸೋ ಕಾಯ್ದೆ ಅದರ ಪರಿಣಾಮಗಳು ಅದು ಎಷ್ಟು ಎಫೆಕ್ಟಿವ್ ಆಗಿರುತ್ತೆ ಅಂತ ತಿಳ್ಕೊಂಡು, ಮತ್ತು ಯಾವುದೇ ಸಣ್ಣ ವಿಷಯಕ್ಕೂ ಭಯ ಪಡದೆ ಧೈರ್ಯವಾಗಿ ಏನೇ ಇರಲಿ ಮಾಹಿತಿಯನ್ನು ಶಿಕ್ಷಕರೊಂದಿಗೆ ಅಥವಾ ನಿಮ್ಮ ಪೇರೆಂಟ್ಸೊಂದಿಗೆ ಅಥವಾ 1098 ನಂಬರ್ ಗೊತ್ತಿದೆ ಅಲ್ವಾ, ಅದನ್ನು ನಿಮಗೆ ಒಂದು ಅಸ್ತ್ರವಾಗಿ ಬಳಸ್ಕೊಂಡ್ರೆ ನೀವು ಜೀವನದಲ್ಲಿ ಯಶಸ್ವಿನ ಗಳಿಸ್ತೀರಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.